Sisters, we have read a portion of scripture from Paul's letter to Timothy. ಈ ಸಂದರ್ಭದಲ್ಲಿ ಪೌಲನು ತಿಮೋಥನಿಗೆ ಬರೆದಿರುವಂತ ಆ ಒಂದು ಪತ್ರಿಕೆಯ ಒಂದು ಭಾಗವನ್ನು ನಾವು ಓದಿದ್ದೇವೆ. So far my understanding goes, there was just one Timothy, and Paul, by the inspiration of the Spirit of God, he wrote 2 epistles addressing that Timothy. ತಿಮೋಥೆಯನು ಒಬ್ಬನೇ, ಆದರೆ ಆತನಿಗೆ ಪೌಲನು ಪವಿತ್ರಾತ್ಮದಿಂದ ಪ್ರೇರಿತನಾಗಿ 2 ಪತ್ರಿಕೆಗಳನ್ನು ಬರೆಯುತ್ತಾ ಇದ್ದಾನೆ. I don't find fault when you say 1 Timothy or 2 Timothy, but there is just 1 Timothy according to scripture. ಅಂದ್ರೆ ಮೊದಲನೇ ತಿಮೋಥಿ, 2ನೇ ತಿಮೋಥಿ ಬೇರೆ ಬೇರೆ ಅಲ್ಲ, ಒಬ್ಬನೇ ತಿಮೋಥಿಯನಾಗಿದ್ದಾನೆ. And to Timothy he addressed the first epistle of 6 chapters. First epistle of 6 chapters. Make long sentences. Okay. Make long sentences. Okay. And the second epistle, there are 4 chapters. ಮೊದಲನೇ ತಿಮೋಥಿ ಬರೆದ ಪತ್ರಿಕೆಯಲ್ಲಿ 6 ಅಧ್ಯಾಯಗಳು, 2ನೇ ತಿಮೋಥಿ ಬರೆದ ಪತ್ರಿಕೆಯಲ್ಲಿ 4 ಅಧ್ಯಾಯಗಳಿವೆ. This is a message to Timothy and also to the assembly at Ephesus, where he was a minister of the word of God. ಈ ಒಂದು ಸಂದೇಶವು ತಿಮೋಥೆಯನಿಗೂ ಮತ್ತು ಎಫೆಸದಲ್ಲಿರುವಂತಹ ಸಭೆಯಲ್ಲಿ ಪೌಲನು ಸೇವೆ ಮಾಡುತ್ತಿರುವಂತಹ ಸಭೆಯಾಗಿರುವಂತದ್ದಕ್ಕೂ ಕೂಡ ಆತನು ಈ ಪತ್ರಿಕೆಯನ್ನು ಬರೆದನು. I need not introduce to you that Paul wrote about 14 epistles in the New Testament. ಪೌಲನು 14 ಪತ್ರಿಕೆಗಳನ್ನ ಹೊಸ ಒಡಂಬಡಿಕೆಯಲ್ಲಿ ಬರೆಸಿಟ್ಟಿದ್ದಾರೆ. His main emphasis was the house of God, the church of God. ಆತನ ಮುಖ್ಯವಾಗಿರುವಂತಹ ಒಂದು ಉದ್ದೇಶವು ದೇವರ ಮನೆ ಆಗಿರುವಂತಹ ಸಭೆಗೆ ಅದನ್ನು ಬರೆಯುವಂತದ್ದಾಗಿದೆ. So in the first epistle he was speaking of the first house of God, and in the second epistle he is speaking of the man of God. ಅಂದ್ರೆ ಮೊದಲನೇ ಒಂದು ತಿಮೋಥಿ ಬರೆದ ಪತ್ರಿಕೆ ದೇವರ ಮನೆಗೆ ಅದನ್ನು ಬರೆಯುತ್ತಾ ಇದ್ದಾನೆ. 2ನೇ ತಿಮೋಥಿ ಬರೆದ ಪತ್ರಿಕೆ ದೇವರ ಮನೆಯಲ್ಲಿ ಕೆಲಸ ಮಾಡುತ್ತಿರುವಂತಹ ಸೇವಕನಿಗೆ ಬರೀತಾ ಇದ್ದಾನೆ. These are 2 vital truths in the word of God. ಇವೆರಡು ಕೂಡ ದೇವರ ವಾಕ್ಯದಲ್ಲಿ ಅತ್ಯಂತ ಪ್ರಾಮುಖ್ಯವಾಗಿರುವಂತಹ ಸಂಗತಿಗಳಾಗಿವೆ. Wherever gospel is preached, we want to see an assembly established, that is called the house of God. ಎಲ್ಲಿಯಾದರೂ ಸುವಾರ್ತೆ ಸಾರಿದ ಮೇಲೆ ಅಲ್ಲಿ ಸಭೆ ಎನ್ನುವಂಥದ್ದು ಪ್ರಾರಂಭವಾಗುತ್ತದೆ, ಅದು ದೇವರ ಮನೆಯಾಗಿರುತ್ತದೆ. And in any assembly we want to see a man of God being used by the Spirit of God. ಅದೇ ದೇವರ ಮನೆಯಲ್ಲಿ ದೇವರ ಮನುಷ್ಯನು ದೇವರ ಆತ್ಮನಿಂದ ಆತನು ನಡೆಸಲ್ಪಟ್ಟಂತವನಾಗಿ ಆ ಸೇವೆ ಸಲ್ಲಿಸುವಂತದನ್ನು ನೋಡುತ್ತೇವೆ. This morning we shall concentrate on the portion that has been read to us by that brother. ಈಗ 2ನೇ ತಿಮೋಥಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 9ನೇ ವಚನದಿಂದ ಓದಿರುವಂತಹ ವಾಕ್ಯ ಭಾಗವನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. Normally when we come to chapter 4, we want to finish at verse 8. ಸಾಮಾನ್ಯವಾಗಿ 4ನೇ ಅಧ್ಯಾಯ 8ನೇ ವಚನಕ್ಕೆ ನಮ್ಮ ಅಧ್ಯಾಯನ ಮುಗಿದೋಗ್ತದೆ. And all other verses, that's a neglected portion of the word of God. ಆದ್ರೆ 4ನೇ ಅಧ್ಯಾಯ 9ನೇ ವಚನದಿಂದ 22ನೇ ವಚನದವರೆಗೆ ಅಧ್ಯಯನಕ್ಕೆ ತಕ್ಕೊಳ್ಳದೆ ಬೆಳೆಸಲ್ಪಟ್ಟಿರುವಂತಹ ಒಂದು ವಾಕ್ಯ ಭಾಗವಾಗಿದೆ. In the grace of God, I have come into the fold of faith at the age of 12 or 13. ಸಹೋದರರು 12 ವರ್ಷ ವಯಸ್ಸಿನಲ್ಲಿ ಕರ್ತನನ್ನ ಅಂಗೀಕರಿಸಿಕೊಂಡರು. And in my life I have never heard anyone bringing an exposition on the last verses of the last chapter of 2 Timothy. ಈ ಒಂದು ಕೊನೆಯ ಅಧ್ಯಾಯದ ಕೊನೆಯ ಭಾಗವಾಗಿರುವಂತ ಈ ಒಂದು ವಾಕ್ಯ ಭಾಗದ ಮುಖಾಂತರವಾಗಿ ಬೋಧನೆಯನ್ನ ಅವರಿಗೆ ಒಂದು ಕೇಳಲಿಲ್ಲ. There are many names mentioned there, they are insignificant. ಇಲ್ಲಿ ಅನೇಕ ಹೆಸರುಗಳು ಬರೆಯಲ್ಪಟ್ಟಿವೆ, ಅಷ್ಟು ಪ್ರಾಮುಖ್ಯವಾಗಿರುವಂತಹ ಹೆಸರುಗಳು ಅಲ್ಲ ಅವು. We don't want to say that they are not significant, but they are not popular. ಅಂದ್ರೆ ಅವು ಅಷ್ಟು ಪ್ರಾಧಾನ್ಯವಾಗಿ ಕಂಡು ಬರುವಂತಹ ಹೆಸರುಗಳಲ್ಲ. But Paul was a man who wants to acknowledge the value of each believer in ministry. ಆದ್ರೆ ಪೌಲನು ಅತ್ಯಂತ ಕನಿಷ್ಠನಾಗಿರುವಂತಹ ವ್ಯಕ್ತಿಯನ್ನು ಕೂಡ ಸೇವೆಯಲ್ಲಿ ಗುರುತಿಸುವಂತ ವ್ಯಕ್ತಿಯಾಗಿದ್ದಾನೆ. He is not only thinking of the bigs, well-known people, but he is thinking of the neglected people also. ಅಂದ್ರೆ ವಾಕ್ಯದಲ್ಲಿ ಪ್ರಧಾನ ಸ್ಥಾನವನ್ನು ಹೊಂದಿಕೊಂಡಿರುವಂತವರ ಕುರಿತಾಗಿ ಮಾತ್ರ ಅಲ್ಲದೆ ಕನಿಷ್ಠರಾಗಿ ಅಥವಾ ಸ್ವಲ್ಪವಾಗಿ ಕಂಡು ಬರುವಂತವರ ವಿಶ್ವಾಸಿಗಳ ಕುರಿತಾಗಿ ಅವರ ಸೇವೆಯನ್ನು ಕೂಡ ಗುರುತಿಸುವಂತವನಾಗಿದ್ದಾನೆ. Among all the 14 epistles penned by Paul, this
is the last of all those epistles. ಪೌಲನು ಬರೆದಿರುವಂತಹ 14 ಪತ್ರಿಕೆಗಳಲ್ಲಿ 2ನೇ ತಿಮೋಥೆ ಬರೆದ ಪತ್ರಿಕೆ ಅದು ಕೊನೆಯ ಒಂದು ಪತ್ರಿಕೆಯಾಗಿದೆ. In this epistle, he was thinking of the return of the blessed Lord Jesus Christ. ಈ ಒಂದು ಪತ್ರಿಕೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಬರುವಿಕೆಯ ಒಂದು ನಿರೀಕ್ಷೆಯನ್ನು ಕುರಿತಾಗಿ ಮಾತನಾಡುತ್ತಾನೆ. He's also thinking of review of believers at the bema, the judgment seat of Christ. ಅದೇ ಸಂದರ್ಭದಲ್ಲಿ ಕ್ರಿಸ್ತನ ನ್ಯಾಯಾಸನದ ಮುಂದೆ ವಿಶ್ವಾಸಿಗಳಿಗೆ ಬರ್ಲಿಕ್ಕಿರುವಂತಹ ಆ ಒಂದು ತೀರ್ಪನ್ನು ಕುರಿತಾಗಿ ಆತನು ಪ್ರಸ್ತಾಪಿಸುತ್ತಾ ಇದ್ದಾನೆ. And he's thinking of the rewards of believers at his seat. ಅದೇ ಸಂದರ್ಭದಲ್ಲಿ ಆ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ವಿಶ್ವಾಸಗಳಿಗೆ ಸಿಕ್ಕುವಂತಹ ಆ ಒಂದು ಜಯಮಾಲೆಗಳು ಅಥವಾ ಆ ಬಹುಮಾನಗಳ ಕುರಿತಾಗಿ ಆತನು ಪ್ರಸ್ತಾಪಿಸುತ್ತಾನೆ. He could have concluded by saying those words at verse 8. ಇವನ್ನೆಲ್ಲವನ್ನು ಕೂಡ ಹೇಳಿದ ಮೇಲೆ ಆತನು 8ನೇ ವಚನದಲ್ಲಿ ಈ ಒಂದು ಪತ್ರಿಕೆಯನ್ನ ಮುಗಿಸಬಹುದಿತ್ತು. But he is thinking of the services of particular believers, several believers who were with him or who have been sent on the mission of the gospel. ಆದ್ರೆ 9ನೇ ವಚನದಿಂದ ಸುವಾರ್ಥ ಸೇವೆಯಲ್ಲಿ ಅನೇಕರು ಭಾಗಿಗಳಾಗಿ ಇರುವಂತವರ ಪ್ರಸ್ತಾಪವನ್ನ ಅವರ ಸೇವೆಯನ್ನ ಆತನ ಗುರುತಿಸುತ್ತಾ ಇದ್ದಾನೆ. And while he was mentioning these names, we can study them by way of different pairs. Is giving before us a list of pairs. ಅದರ ಈ ಒಂದು ಹೆಸರುಗಳನ್ನು ಓದುವಂತ ಸಂದರ್ಭದಲ್ಲಿ ಅವರವರ ನಂಬಿಕೆಯ ಒಂದು ಆಳವನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. They are not found singularly, but they are in pairs. ಮತ್ತೆ ಈ ಒಂದು ಹೆಸರುಗಳು ಯಾವಾಗಲೂ ಕೂಡ ಜೊತೆಯಾಗಿ ಆ ಪ್ರಸ್ತಾಪಿಸಿರುವಂತದನ್ನು ನೋಡ್ತಾ ಇದ್ದೇವೆ. He is thinking of those whose example we need to follow. ಈ ಒಂದು ಜೊತೆಯಾಗಿರುವಂತ ಹೆಸರುಗಳಲ್ಲಿ ಯಾರನ್ನ ಮಾದರಿಯನ್ನಾಗಿಟ್ಟುಕೊಂಡು ನಾವು ಅವರನ್ನ ಅನುಸರಿಸಬಹುದು ಅವರನ್ನು ಕೂಡ ಪ್ರಸ್ತಾಪಿಸುತ್ತಾನೆ. At the same time, he is also thinking of those whose example we can never follow. ಅದೇ ಸಂದರ್ಭದಲ್ಲಿ ಕೆಲವು ಜೊತೆಗಳ ಹೆಸರುಗಳನ್ನ ಕೂಡ ಯಾತಕ್ಕೆ ಪ್ರಸ್ತಾಪಿಸ್ತಾ ಇದ್ದೇನೆ ಅಂತಂದ್ರೆ ಅವರ ಉದಾಹರಣೆ ಮುಖಾಂತರ ಅವರ ಕೆಟ್ಟ ಉದಾಹರಣೆಗೆ ಸಾದೃಶ್ಯವಾಗಿರುವಂತವರು ಅಂತವರನ್ನ ನಾವು ಅವರ ಗುಣಗಳನ್ನು ನಾವು ಎಂದಿಗೂ ಕೂಡ ಹೊಂದಿಕೊಂಡಿರಬಾರದು ಅಥವಾ ಅಂತವರನ್ನ ಹಿಂಬಾಲಿಸಬಾರದು. Very quickly we shall trace out 4 such pairs in each of these chapters. Chapter 1, chapter 2, chapter 3, chapter 4. ಈ 4 ಅಧ್ಯಾಯದಲ್ಲಿ 4 ಜೊತೆ ಇರುವಂತ ಹೆಸರುಗಳನ್ನು ನೋಡ್ತೇವೆ. ಅವುಗಳನ್ನು ನೀವು ಗಮನಿಸಿರಿ. Yeah, chapter 1 verse 15. ಮೊದಲನೇ ಅಧ್ಯಾಯ 15ನೇ ವಚನದಲ್ಲಿ This you know that all those in Asia have turned away from me, among whom are Phygelus and Hermogenes. ಆಸ್ಯ ಸೀಮೆಯಲ್ಲಿರುವವರನ್ನು ಬಿಟ್ಟು ಹೋದವರನ್ನು ನೀನು ಬಲ್ಲೆ, ಅವರಲ್ಲಿ ಪುಗೇಲನು ಹರ್ಮೆಗೋನನು ಸೇರಿದ್ದಾರೆ. We cannot follow their example. ಅಂದ್ರೆ ಪುಗೇಲನು ಹರ್ಮೆಗೋನನು ಬಿಟ್ಟು ಹೋಗಿದ್ದುವಂತವರ ಉದಾಹರಣೆಯನ್ನ ನಾವು ಒಟ್ಟಿಗೂ ತೆಕ್ಕೊಳ್ಳಬಾರದು. What is the reason? ಯಾತಕ್ಕೆ? They have turned away from faith. ಅವರು ನಂಬಿಕೆಯಿಂದ ಬಿಟ್ಟು ಹೋಗಿರುವಂತವರು. They have turned away from me and they have turned away from faith. ಅಂದ್ರೆ ಪೌಲನಿಂದ ಆತನ ಸೇವೆಯಿಂದ ಬಿಟ್ಟು ಹೋಗಿರುವಂತವರು ಮತ್ತು ನಂಬಿಕೆಯಿಂದ ಬಿಟ್ಟು ಹೋಗಿರುವಂತವರು. In chapter 1 of first epistle, he says that they made shipwreck of faith. ಇವರ ಕುರಿತಾಗಿ ಮೊದಲನೇ ಅಧ್ಯಾಯ ಮೊದಲ ಪತ್ರಿಕೆಯ ಮೊದಲ ವಚನದಲ್ಲಿ ಇವರ ಜೀವಿತವು ಒಡೆದು ಹೋಗಿರುವಂತಹ ಹಡಗಿನಂತಿದೆ ಎಂಬುದಾಗಿ ಹೇಳುತ್ತಾರೆ. It simply means they started well, but they made shipwreck of faith. ಅದು ಪ್ರಾರಂಭ ಮಾಡಿದ್ರು, ಅದರ ಮಧ್ಯದಲ್ಲೇ ಅವರ ಹಡಗು ಒಡೆದೋಯ್ತು. Who are they? ಯಾರವರು? Phygelus and Hermogenes. ಪುಗೇಲನು ಮತ್ತು ಹೆರ್ಮೆಗೋನನು. Come to chapter 2, 2ನೇ ಅಧ್ಯಾಯದಲ್ಲಿ verse 17. 17ನೇ ವಚನದಲ್ಲಿ And their message will spread like cancer. Hymenaeus and Philetus are of this sort. ಅವರ ಮಾತು ಕೊಳಕು ಹುಣ್ಣಿನಂತೆ ಹರಡಿಕೊಳ್ಳುವುದು. ಅವರಲ್ಲಿ ಹುಮಿನಾಯನು ಪಿಲೇತನು ಇದ್ದಾರೆ. This is another pair. ಇವರು ಇನ್ನೊಂದು ಜೊತೆ. Who are they? ಯಾರವರು? Hymenaeus and Philetus. ಹುಮಿನಾಯನು ಪಿಲೇತನು. They are known for their vain words. ಅವರು ಕೊಳಕು ಹುಣ್ಣಿನಂತಿದ್ದಾರೆ. And those words will spread like cancer. ಅವರ ಒಂದು ಮಾತು, ಅವರ ಭಾಷೆ ಅದು ಕ್ಯಾನ್ಸರ್ ರೀತಿಯಲ್ಲಿ ಹರಡುವಂತದ್ದಾಗಿದೆ. A man of God
must shun profane and idle babblings. That's what the word of God says. ಅಂದ್ರೆ ದೇವರ ಮನುಷ್ಯನು ವ್ಯಕ್ತವಾಗಿರುವಂತ ಮಾತುಗಳನ್ನು ಮಾತನಾಡಬಾರದು. Yes, we cannot be like Phygelus and Hermogenes, chapter 1. ಮೊದಲನೇ ಅಧ್ಯಾಯದಲ್ಲಿರುವಂತ ಜೊತೆಯಾಗಿರುವಂತ ಪುಗೇಲನು ಹರ್ಮೆಗನನು ಹಾಗೆ ನಾವು ಇರಬಾರದು. We cannot be like Hymenaeus and Philetus, chapter 2. ಎರಡನೇ ಅಧ್ಯಾಯದಲ್ಲಿರುವಂತಹ ಹುಮೆನಾಯನು ಮತ್ತು ಪಿಲೇತನು ಇರುವ ರೀತಿಯಲ್ಲಿ ನಾವು ಇರಬಾರದು. Come to chapter 3. ಮೂರನೇ ಅಧ್ಯಾಯದಲ್ಲಿ Chapter 3 and verse 8. 8ನೇ ವಚನದಲ್ಲಿ, Now, as Jannes and Jambres resisted Moses, so do these also resist the truth. Men of corrupt minds disapproved concerning the faith. ಎಂಬವರು ಮೋಶೆಯನ್ನು ವಿರೋಧಿಸಿದಂತೆಯೇ ಆ ಮನುಷ್ಯರು ಸಹ ಸತ್ಯವನ್ನು ವಿರೋಧಿಸುತ್ತಾರೆ. ಬುದ್ಧಿಗೆಟ್ಟವರು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರು ಆಗಿದ್ದಾರೆ. Paul did not live in the days of Moses. ಮೋಶೆ ಕಾಲದಲ್ಲಿ ಪೌಲನು ಇರಲಿಲ್ಲ. But by the inspiration of the Spirit of God, he was able to trace out the names of Jannes and Jambres who resisted Moses. ಆದ್ರೆ ಮೋಶೆಯನ್ನ ಎದುರಿಸಿರುವಂತವರನ್ನ ದೇವರ ಆತ್ಮನ ಮುಖಾಂತರವಾಗಿ ಆತನು ಬಲ್ಲಂತವನಾಗಿ ಅವರ ಹೆಸರನ್ನು ಕೂಡ ಬರೆಯುತ್ತಾ ಇದ್ದಾರೆ. ಅವ್ರು ಯಾರಪ್ಪ ಅಂತಂದ್ರೆ ಯನ್ನ ಮತ್ತು ಯಂಬ್ರ, Pair of musicians who resisted the truth of Moses, the truth of the finger of God in the book of Exodus. ದೇವರ ಕೈ ಕೆಲಸವಾಗಿರುವಂತ ಆ ದೇವರ ಅದ್ಭುತಗಳನ್ನು ಕೂಡ ಇವರು ಎದುರಿಸಿರುವಂತವರು. ವಿಮೋಚನೆ ಕಾಂಡದಲ್ಲಿ ನೋಡ್ತೇವೆ, ಫರೋಹನ ಸನ್ನಿಧಾನದಲ್ಲಿ ಅವ್ರು ಯಾರಪ್ಪ ಇದ್ರೆ ಮಾಂತ್ರಿಕರಾಗಿರುವಂತ ಯನ್ನ ಮತ್ತು ಯಂಬ್ರ. So Jannes and Jambres were not there, but there will be those who will resist the truth. ಅಂದ್ರೆ ಪೌಲನ ಕಾಲದಲ್ಲಿ ಯನ್ನ ಯಂಬ್ರ ಇರಲಿಲ್ಲ. ಅಂತ ಮನಸ್ಸುಳ್ಳಂತ ಸೇವೆಯನ್ನ ಎದುರಿಸುವಂತ ವ್ಯಕ್ತಿಗಳು ಸಭೆಯಲ್ಲಿದ್ದಾರೆ ಎಂಬುದಾಗಿ ತಿಳಿಸುತ್ತಾ ಇದ್ದಾರೆ. That's a clear indication of the perils of the last days. ಅಂದ್ರೆ ಕೊನೆಯ ದಿನಗಳಲ್ಲಿ ಇಂತಹ ವ್ಯಕ್ತಿಗಳು ಸಭೆಯಲ್ಲಿ ಇರುತ್ತಾರೆ ಎನ್ನುವಂತದ್ದನ್ನ ಪೌಲನು ಪ್ರಸ್ತಾಪಿಸ್ತಾ ಇದ್ದಾನೆ. Come to chapter 4. 4ನೇ ಅಧ್ಯಾಯಕ್ಕೆ ಬನ್ರಿ. There also we read about another pair. ಅಲ್ಲಿ ಇನ್ನೊಂದು ಜೊತೆ ನೋಡ್ತಾ ಇದ್ದೇವೆ. But they are not found in the same verse here. ಇಲ್ಲಿ ಒಂದು ವಚನದಲ್ಲಿ ಹೆಸರು ಸಿಗ್ತಾ ಇಲ್ಲ. Yeah, chapter 4 verse 9 speaks of Demas. 9ನೇ ವಚನದಲ್ಲಿ ದೇವನು ಎಂಬುದನ್ನು ನೋಡ್ತೇವೆ. And the same chapter verse 14 speaks of Alexander the coppersmith. 4ನೇ ಅಧ್ಯಾಯದಲ್ಲಿ ನೋಡ್ತೇವೆ ಕಂಚುಗಾರನಾಗಿರುವಂತಹ ಅಲೆಕ್ಸಾಂದ್ರನು. This is another pair. ಈ ದೇವನು ಮತ್ತು ಕಂಚುಗಾರನಾಗಿರುವಂತಹ ಅಲೆಕ್ಸಾಂದ್ರನು ಇದು ಇನ್ನೊಂದು ರೀತಿಯಾಗಿರುವಂತಹ ಜೊತೆ. And we cannot follow their life. ಅವರ ಜೀವಿತವನ್ನು ಕೂಡ ನೀವು ಹಿಂಬಾಲಿಸಬೇಡಿರಿ. What is the reason? ಯಾತಕ್ಕೋಸ್ಕರವಾಗಿ? This Demas was one. At one time he was greeting saints and he was going on gospel mission along with Paul. ಈ ದೇವನು ಒಂದು ಕಾಲದಲ್ಲಿ ಪೌಲನ ಜೊತೆಗಿದ್ದುಕೊಂಡು ಸುವಾರ್ಥ ಸೇವೆ ಮಾಡಿರುವಂತವನು. But now he has loved the present world and has left ministry and has left Paul the man of God. ಆದ್ರೆ ಈಗ ಆತನು ಲೋಕವನ್ನು ಪ್ರೀತಿಸಿ ಪೌಲನನ್ನು ಬಿಟ್ಟು ಹೋಗ್ತಾ ಇದ್ದಾನೆ ಮತ್ತು ದೇವರ ಸೇವೆಯನ್ನು ಕೂಡ ಬಿಟ್ಟು ಹೋಗ್ತಾ ಇದ್ದಾನೆ. In the second epistle of Timothy, Paul is speaking of the days of departure. Days of departure. ಇಲ್ಲಿ ಪೌಲನು ತಾನು ಹೊರಟು ಹೋಗುವಂತ ಸಮಯವನ್ನ ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದಾನೆ. In English, it was a play of words. He was about to depart from this world and to be carried into the presence of God. ಅಂದ್ರೆ ಪೌಲನು ತನ್ನ ಕೊನೆಯ ದಿನದಲ್ಲಿ ಈ ಲೋಕವನ್ನು ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ಈ ಪ್ರಸ್ತಾಪಗಳನ್ನು ಆತನು ತರ್ತಾ ಇದ್ದಾನೆ. But at the same time there were others departing from truth. ಆದ್ರೆ ಕೆಲವು ಜನರು ಸತ್ಯವನ್ನೇ ಬಿಟ್ಟು ಹೊರಟು ಹೋಗ್ತಾ ಇದ್ದಾರೆ. They were departing from fellowship. ಅನ್ಯೋನ್ಯತೆಯನ್ನು ಬಿಟ್ಟು ಹೊರಟು ಹೋಗ್ತಾ ಇದ್ದಾರೆ. They were departing from ministry. ಸೇವೆಯನ್ನು ಬಿಟ್ಟು ಹೊರಟು ಹೋಗ್ತಾ ಇದ್ದಾರೆ. So it was a day of departure for some people. ಅಂದ್ರೆ ಅಲ್ಲೂ ಕೂಡ ಬಿಟ್ಟು ಹೋಗೋದು ನೋಡ್ತಾ ಇದ್ದೇವೆ. We should not be like Demas or Alexander. ಆದ್ರಿಂದ ದೇವನ ರೀತಿಯಲ್ಲಿ ಆಗಲಿ ಕಂಚುಗಾರನಾಗಿರುವಂತ ಅಲೆಕ್ಸಾಂಡರ್ ರೀತಿಯಲ್ಲಿ ಆಗಲಿ ನಾವು ಸೇವೆಯನ್ನ ನಂಬಿಕೆಯನ್ನ ಲೋಕವನ್ನು ಪ್ರೀತಿಸಿ ಬಿಟ್ಟು ಹೋಗುವಂತ ವ್ಯಕ್ತಿಗಳಾಗಿರಬಾರದು. Alexander the coppersmith resisted Paul and he was objecting or he was a hindrance to the ministry of gospel. ಕಂಚುಗಾರನಾಗಿರುವಂತ ಅಲೆಕ್ಸಾಂಡರ್ ಕೂಡ ಪೌಲನನ್ನು ಎದುರಿಸುತ್ತಾ ಆತನ ಸೇವೆಗೆ ಅಡ್ಡಿಯಾಗಿರುವಂತ ಒಬ್ಬ ವ್ಯಕ್ತಿಯಾಗಿದ್ದನು. We cannot be like these pairs, dear brothers and sisters. ಈ ಒಂದು 4 ಜೊತೆಗಳನ್ನ ಹೇಳಿದ್ದೀವಲ್ಲ ಅವು ನಮಗೆ ಮಾದರಿ ಆಗಿರಬಾರದು. Never be like Phygelus and Hermogenes.
ಯಾವಾಗಲೂ ಕೂಡ ನಾವು ಪುಗಲಿನ ಮತ್ತು ಹೆಮ್ಮಗುವಿನ ರೀತಿಯಲ್ಲಿ ನಾವು ಇರಬಾರದು. Or Hymenaeus and Philetus, ಪಿಲಾತನ ಮತ್ತು ಹೆಮೇನ ಪ್ರಕಾರವಾಗಿ ನಾವು ಇರಬಾರದು. Jannes and Jambres are who resist the truth. ಎನ್ನ ಮತ್ತು ಎಂಬ್ರನ ರೀತಿಯಲ್ಲಿ ನಾವು ಇರಬಾರದು. Do not love the present world and depart from fellowship like Demas. ಲೋಕವನ್ನು ಪ್ರೀತಿಸಿ ದೇವರ ರೀತಿಯಲ್ಲಿ ಬಿಟ್ಟು ಹೋಗುವಂತ ವ್ಯಕ್ತಿಗಳಾಗಿರಬಾರದು. We need to stand and take a stand for the defense of the gospel. ಮತ್ತು ನಂಬಿಕೆಯನ್ನು ಕಾಪಾಡಲಿಕ್ಕೋಸ್ಕರವಾಗಿ ನಿಲ್ಲುವಂತ ವ್ಯಕ್ತಿಗಳಾಗಿರಬೇಕು. We should not be like Alexander the coppersmith who was a hindrance to gospel ministry. ಕಂಚುಗಾರನಾಗಿರುವಂತ ಅಲೆಕ್ಸಾಂಡರ್ ರೀತಿಯಲ್ಲಿ ಕೂಡ ನಾವು ಇರಬಾರದು. Okay, now we come to pairs or ideal pairs, exemplary pairs in the word of God from 2 Timothy. ಈಗ ನಾವು ಮಾದರಿಕರವಾಗಿರುವಂತ ಅಥವಾ ಅವರ ಒಂದು ಮಾರ್ಗದರ್ಶನವನ್ನು ತೆಕ್ಕೊಂಡು ನಾವು ನಡಲಿಕ್ಕೆ ಯೋಗ್ಯವಾಗಿರುವಂತ ಕೆಲವು ಜೊತೆಗಳನ್ನು ನಾವು ನೋಡ್ಲಿಕ್ಕಿದ್ದೇವೆ. This being the last of all the epistles of Paul, Paul is trying to remember Timothy and the faith of Timothy. ಪೌಲನು ಈ ಒಂದು ಕೊನೆಯ ಪತ್ರಿಕೆಯಲ್ಲಿ ತಿಮೋಥೆಯನನ್ನು ಕುರಿತು ಮತ್ತು ಆತನಲ್ಲಿರುವಂತಹ ನಂಬಿಕೆಯನ್ನು ಕುರಿತು ಆತನ ಜ್ಞಾಪಕ ತರುತ್ತಾ ಇದ್ದಾನೆ. We have read from verse 9. 9ನೇ ವಚನದಲ್ಲಿ ನಾವು ಓದಿದ್ದೇವೆ. Chapter 4 verse 9. 4ನೇ ಅಧ್ಯಾಯ 9ನೇ ವಚನದಲ್ಲಿ. And verse 9 says, "Be diligent to come to me quickly." ಅಲ್ಲಿ ನಾವು ನನ್ನ ಬಳಿಗೆ ಬೇಗ ಬರುವುದಕ್ಕೆ ಪ್ರಯತ್ನ ಮಾಡು ಎಂಬುದಾಗಿ ತಿಮೋಥೆಯನಿಗೆ ಹೇಳುತ್ತಾ ಇದ್ದಾರೆ. Why Paul wants Timothy to come unto him speedily? ಯಾತಕ್ಕೆ ಬೇಗ ಬಾ ಎಂಬುದಾಗಿ ಕೇಳುತ್ತಾ ಇದ್ದಾನೆ? He doesn't know the time of his departure. ಹಾಗಾದ್ರೆ ಆತನು ಈ ಲೋಕವನ್ನು ಬಿಟ್ಟು ಹೋಗುವಂತ ಸಮಯ ಅತಿ ಹತ್ತಿರದಲ್ಲಿದೆ. He has kept his faith. ಆತನ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದಾನೆ. He has fought a good fight. ಒಳ್ಳೆಯ ಒಂದು ಹೋರಾಟವನ್ನು ಮಾಡಿದ್ದಾನೆ. And is thinking of making a good finish of his life and ministry. ಆತನ ಜೀವಿತಕ್ಕೆ ಒಳ್ಳೆಯ ಒಂದು ಕೊನೆಯನ್ನು ಕೊಡ್ಲಿಕ್ಕೆ ಆತನನ್ನು ಕಾಯ್ತಾ ಇದ್ದಾರೆ. Nothing bothers him, but he wants to see Timothy, if possible, before he was beheaded. ಆದರೆ ಆತನು ಈ ಲೋಕವನ್ನು ಬಿಟ್ಟು ಹೋದಕ್ಕಿಂತ ಮೊದಲು ಅಥವಾ ಆತನ ಶಿರ ಅದು ಛೇದಿಸಲ್ಪಡೋದಕ್ಕಿಂತ ಮೊದಲು ತಿಮೋಥೆಯನನ್ನ ನೋಡಬೇಕೆಂಬುದಾಗಿ ಆತನು ಬಯಸುತ್ತಾ ಇದ್ದಾನೆ. When he longs to see Timothy, he remembers the faith and good conscience of Timothy. ಆ ತಿಮೋಥೆಯನನ್ನ ಆತನು ನೋಡ್ಲಿಕ್ಕೆ ಇಷ್ಟಪಡುವಂತ ಸಂದರ್ಭದಲ್ಲಿ ಆತನಲ್ಲಿದ್ದಂತ ನಂಬಿಕೆಯನ್ನು ಕೂಡ ಆತನು ಜ್ಞಾಪಕ ಮಾಡಿಕೊಳ್ಳುತ್ತಿದ್ದಾನೆ. In that context, let us come to chapter 1. ಈ ಒಂದು ಹಿನ್ನೆಲೆಯಲ್ಲಿ ಮೊದಲನೇ ಅಧ್ಯಾಯಕ್ಕೆ ನಾವು ಬಂದಿವಿ. Let us read verses 3, 4 and 5. 3, 4 ಮತ್ತು 5ನೇ ವಚನವನ್ನು ಓದಿಕೊಳ್ಳೋಣ. Yeah, you can read it straight in Kannada. ಕನ್ನಡದಲ್ಲಿ ಓದ್ತೇನೆ. ನಾನು ಹಗಲಿರುಳು ನನ್ನ ಪ್ರಾರ್ಥನೆಗಳಲ್ಲಿ ನಿನ್ನನ್ನು ತಪ್ಪದೇ ಜ್ಞಾಪಕ ಮಾಡಿಕೊಳ್ಳುತ್ತೇನೆ. ಇದಲ್ಲದೆ ನಾನು ಪೂರ್ವಿಕರ ಭಕ್ತಿ ಮಾರ್ಗವನ್ನೇ ಅನುಸರಿಸಿ ಒಳ್ಳೆಯ ಮನಸ್ಸಾಕ್ಷಿಯುಳ್ಳವನಾಗಿ ಆರಾಧಿಸುವ ದೇವರಿಗೆ ನನ್ನ ವಿಷಯವಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ನಾನು ನಿನ್ನ ಕಣ್ಣೀರುಗಳನ್ನು ನೆನಪಿಗೆ ತಂದು ನಿನ್ನನ್ನು ನೋಡಿ ಸಂತೋಷ ಭರಿತನಾಗಬೇಕೆಂದು ಅಪೇಕ್ಷಿಸುತ್ತೇನೆ. ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆಯು ನನ್ನ ನಂಬಿಕೆ ಬಂತು. ಆ ನಂಬಿಕೆಯು ನಿನ್ನ ಅಜ್ಜಿಯಾದ ಲೋವಿಯಲ್ಲಿಯೂ ನಿನ್ನ ತಾಯಿಯಾದ ಇನೇಕೆಯಲ್ಲಿಯೂ ವಾಸವಾಗಿತ್ತು. ಹಾಗೆಯೇ ನಿನ್ನಲ್ಲಿಯೂ ವಾಸವಾಗಿದೆ ಎಂದು ದೃಢವಾಗಿ ನಂಬುತ್ತೇನೆ. Right. I remember you in my prayers night and day, Timothy. ಅಹೋರಾತ್ರಿ ನನ್ನ ಪ್ರಾರ್ಥನೆಯಲ್ಲಿ ಜ್ಞಾಪಕ ಮಾಡಿಕೊಳ್ತೇನೆ. I remember you and your faith and good conscience. ನಿನ್ನ ಒಳ್ಳೆಯ ಮನಸ್ಸಾಕ್ಷಿಯನ್ನ ನಿನ್ನ ನಂಬಿಕೆಯನ್ನು ಜ್ಞಾಪಕ ಮಾಡಿಕೊಳ್ತಾ ಇದ್ದೇನೆ. There were so many fellow workers of Paul in the ministry of gospel. ಸೇವೆಯಲ್ಲಿ ಪೌಲನೊಟ್ಟಿಗೆ ಅನೇಕರು ಜೊತೆಯಾಗಿ ಕೆಲಸ ಮಾಡಿದರು. But among them all, he loved young Timothy more. ಆದ್ರೆ ಎಲ್ಲದರಲ್ಲಿ ಕೂಡ ಯವನಸ್ಥನಾಗಿರುವ ತಿಮೋಥೆಯನನ್ನು ಆತನು ಹೆಚ್ಚಾಗಿ ಪ್ರೀತಿಸಿದನು. There was a time when Paul had to leave Timothy. ಒಂದು ಕಾಲದಲ್ಲಿ ಪೌಲನು ತಿಮೋಥೆಯನ್ನು ಬಿಟ್ಟು ಹೋಗಬೇಕಾಗಿ ಬಂತು. And it was almost uncertain whether Paul can see Timothy again or not. ಆ ರೀತಿ ಹೊರಟು ಹೋಗುವಂತ ಸಂದರ್ಭದಲ್ಲಿ ತಿರುಗಿ ತಿಮೋಥೆಯನ್ನು ನೋಡುತ್ತೇನೋ ಇಲ್ಲವೋ ಎನ್ನುವಂತ ಆ ಮನಸ್ಸಿನಿಂದ ಹೊರಟು ಹೋದನು. That was a time when Timothy shed tears. ಆ ಸಂದರ್ಭದಲ್ಲಿ ತಿಮೋಥೆಯನ್ನು ಕಣ್ಣೀರು ಬಿಟ್ಟನು. Departing time of departure. ಬಿಟ್ಟು ಹೋಗುವಂತಹ ಸಮಯ. So Paul was leaving Timothy to the care and keeping of the Lord.
ತಿಮೋಥೆಯನನ್ನ ಕರ್ತನಿಗೆ ಒಪ್ಪಿಸಿ ಆತನು ಹೊರಟೋಗ್ತಾ ಇದ್ದಾನೆ. And now writing to Timothy, he says, I remember your faith and your good conscience, and that is not the beginning of it. It has begun in your mother and in your grandmother. ಈಗ ಅಗಲವಾಗಿರುವಂತ ತಿಮೋಥೆಯನಿಗೆ ಪತ್ರವನ್ನು ಬರೆಯುತ್ತಾ, ನಾನು ನಿನ್ನಲ್ಲಿರುವಂತ ನಂಬಿಕೆಯನ್ನ ನಾನು ಜ್ಞಾಪಕ ಮಾಡಿಕೊಳ್ಳುತ್ತೇನೆ. ಆ ನಂಬಿಕೆ ಎಲ್ಲಿ ಪ್ರಾರಂಭವಾಯ್ತು ಅಂತಂದ್ರೆ, ಮೊದಲು ನಿನ್ನ ಅಜ್ಜಿ ಆಗಿರುವಂತ ಲೋಯಲ್ಲಿಯೂ ಮತ್ತು ನಿನ್ನ ತಾಯಿ ಆಗಿರುವಂತ ಯುನಿಕೆಯಲ್ಲಿಯೂ ನಾನು ನೋಡಿದ್ದೇನೆ ಎಂಬುದಾಗಿ ಹೇಳ್ತಾನೆ. This is pair 1. ಇದು ಮೊದಲನೇ ಒಂದು ಜೊತೆ. First pair, mother and grandmother. ಇಲ್ಲಿ ಅಜ್ಜಿ ಮತ್ತು ತಾಯಿ ಒಂದು ಜೊತೆ. The mother of Timothy and the grandmother of Timothy. ಅದು ತಿಮೋಥೆಯ ತಾಯಿ ಮತ್ತು ತಿಮೋಥೆಯ ಅಜ್ಜಿ. We do not know more about Lois or of Eunice. ಇಲ್ಲಿ ಲೋಯಳ ಕುರಿತಾಗಿ ಯುನಿಕೆಯ ಕುರಿತಾಗಿ ನಮಗೆ ಹೆಚ್ಚಿಗೆ ಮಾಹಿತಿ ಇಲ್ಲ. Very few verses, just 2 or 3 are written of them. ಒಂದು 2 ಮಾತುಗಳು ಅಲ್ಲಲ್ಲಿ ಅವ್ರ ಕುರಿತಾಗಿ ನೋಡ್ತೇವೆ, including First Timothy and 2 Timothy. ಈ 2 ಪತ್ರಿಕೆಗಳಲ್ಲಿ. But the Spirit of God has made it very clear that faith and good conscience, it was there dwelling in his grandmother and in his mother. ಇದು ದೇವರ ವಾಕ್ಯದಲ್ಲಿ ಗಮನಿಸುವಂತ ಮಾತು, ತಿಮೋಥೆಯಲ್ಲಿರುವಂತ ನಂಬಿಕೆ ಮತ್ತು ಆತನಲ್ಲಿರುವಂತ ಒಂದು ನಿಷ್ಕಪಟತನ ಎನ್ನುವಂಥದ್ದು ಮೊದಲು ಅಜ್ಜಿ ಮತ್ತು ತಾಯಿಯಲ್ಲಿ ಇತ್ತು. If we are able to see a Samuel, behind him there was Hannah. ಸಾಮುವೇಲನ ಹಿನ್ನೆಲೆಯಲ್ಲಿ ಹನ್ನಳಿದ್ದಳು. If we are able to see a Timothy, behind him there was a Louis or a Louis and Eunice. ಅದೇ ರೀತಿಯಾಗಿ ತಿಮೋಥೆಯನ್ನ ನೋಡುವಾಗ ತಿಮೋಥೆ ಹಿಂದುಗಡೆ ಅಜ್ಜಿ ಆಗಿರುವಂತ ಯುನಿಕೆ ಮತ್ತು ತಾಯಿ ಆಗಿರುವಂತ ಅಜ್ಜಿ ಆಗಿರುವಂತ ಲೋವಿ, ತಾಯಿ ಆಗಿರುವಂತ ಯುನಿಕೆ ಇದ್ದಾರೆ. They do not speak of his father, the father of Timothy. ಇಲ್ಲಿ ತಿಮೋಥೆಯನ ತಂದೆ ಹೆಸರು ಇಲ್ಲಿ ಪ್ರಸ್ತಾಪಿಸಲ್ಪಟ್ಟಿಲ್ಲ. Maybe because he was a Gentile. ಒಂದು ವೇಳೆ ಅವರ ತಂದೆ ಒಬ್ಬ ಅನ್ಯನಾಗಿರುವಂತ ನಂಬಿಕೆ ಇಲ್ಲದಂತ ವ್ಯಕ್ತಿ ಆಗಿರಬಹುದು. But Timothy had a good spiritual background. ಆ ತಿಮೋಥೆನಿಗೆ ಒಂದು ಆತ್ಮಿಕವಾದಂತ ವಾತಾವರಣ ಎನ್ನುವಂಥದ್ದು ಅಜ್ಜಿ ಮತ್ತು ತಾಯಿಯಲ್ಲಿ ಸಿಕ್ಕಿತು. He was brought up in the fear and admonition of the Lord as a child. ಆದ್ರೆ ಪ್ರಾರಂಭದಿಂದಲೂ ಕೂಡ ದೇವರ ಭಯಭಕ್ತಿಯಲ್ಲಿ ಆತನು ಬೆಳೆಸಲ್ಪಟ್ಟನು. So his mother and his grandmother, they taught him to pray, they taught him to read scriptures, they taught him to have faith in the Lord Jesus Christ. ಅಂದ್ರೆ ಅಜ್ಜಿ ಮತ್ತು ತಾಯಿ ತಿಮೋಥೆಯನಿಗೆ ಪ್ರಾರಂಭದಿಂದಲೂ ಕೂಡ ಆತನು ಪ್ರಾರ್ಥನೆ ಮಾಡುವುದರಲ್ಲಿ, ವಾಕ್ಯವನ್ನು ಕಲಿಯುವುದರಲ್ಲಿ ಮತ್ತು ಕರ್ತನ ನಂಬುವುದರಲ್ಲಿ ಸಹಕಾರಿಯಾಗಿದ್ದರು. Lois and Eunice, they were God-fearing women. ಲೋವಿಯಳು ಮತ್ತು ಯುನಿಕೆ ದೇವರಿಗೆ ಎದುರುವಂತ ಸಹೋದರಿಯರಾಗಿದ್ದರು. We may not be speakers or teachers of the word of God. ಈ ತಾಯಂದಿರು ಅಥವಾ ಹೆಣ್ಣು ಮಕ್ಕಳು ದೇವರ ವಾಕ್ಯವನ್ನು ಬೋಧಿಸುವಂತವರಾಗಿರ್ಲಿಕ್ಕೆ ಸಾಧ್ಯವಿಲ್ಲ. But in our own way, if we are able to bring up our children and our grandchildren by the grace of God in the fear of God, that will be a credit to our lives at the bema or the judgment seat of Christ. ಆದರೆ ತಾಯಂದಿರು ಮಕ್ಕಳನ್ನ ಮೊಮ್ಮಕ್ಕಳನ್ನ ದೇವರ ಭಯಭಕ್ತಿಯಲ್ಲಿ ಬೆಳೆಸಿ ಅವರನ್ನು ನಾಯಕರನ್ನಾಗಿ ಮಾಡುವಂತದ್ರಲ್ಲಿ ದೊಡ್ಡ ಪಾತ್ರವನ್ನ ಅವರು ಹೊಂದಿರುತ್ತಾರೆ. ಆ ಒಂದು ಪಾತ್ರಕ್ಕೆ ತಕ್ಕ ಬಹುಮಾನವನ್ನ ಕ್ರಿಸ್ತನ ನ್ಯಾಯಾಸನದ ಮುಂದೆ ಅವರು ಪಡ್ಕೊಳ್ತಾರೆ. The need of the hour is fathers and grandfathers, mothers and grandmothers who can bring up their children in the fear of the Lord. ಈಗಿರುವಂತ ಅವಶ್ಯಕತೆ ಏನಪ್ಪಾ ಅಂತಂದ್ರೆ, ಅಜ್ಜ ಮತ್ತು ಅಪ್ಪ, ಅಜ್ಜಿ ಅಥವಾ ಅಮ್ಮ ದೇವರ ಭಯಭಕ್ತಿಯಲ್ಲಿ ಮಕ್ಕಳನ್ನು ಬೆಳೆಸುವಂತವ್ರು ಬೇಕಾಗಿದ್ದಾರೆ. Come to chapter 4. 4ನೇ ಅಧ್ಯಾಯಕ್ಕೆ ಬನ್ರಿ. We will think of another pair here. ಇಲ್ಲಿ ಇನ್ನೊಂದು ಜೊತೆಯನ್ನು ನೋಡುತ್ತೇವೆ. Not only mother and grandmother. ಇಲ್ಲಿ ಅಜ್ಜಿ ಮತ್ತು ಅಮ್ಮ ಮಾತ್ರ ಅಲ್ಲ. Come to chapter 4 and we will read verse 10. 10ನೇ ವಚನ. ಕ್ರೇತನು ಗಲಾತ್ಯಕ್ಕೂ ತೀತನು ದಲ್ಮಕ್ಕೂ ಹೋದರು. Right. Brother has read exactly the portion we need from that verse. Crescens and Titus.
ಕ್ರೇತನು ಮತ್ತು ತೀತನು ಎಂಬುವಂತ ಜೊತೆ ನೋಡ್ತಾ These ಇದ್ದೇವೆ. are not very familiar names for us. ಇವರಿಬ್ಬರು ಕೂಡ ಸತ್ಯವೇದದಲ್ಲಿ ದೊಡ್ಡದಾಗಿ ಕಾಣುವಂತ ಹೆಸರುಗಳಲ್ಲ. But Paul thinks of a Crescens who has been sent on mission to Galatia. ಅಂದ್ರೆ ಗಲಾತ್ಯಕ್ಕೆ ಕಳುಹಿಸಲ್ಪಟ್ಟಿರುವಂತ ಕ್ರೇತನನ್ನು ಪೌಲ ಜ್ಞಾಪಕ And ಮಾಡಿಕೊಳ್ಳುತ್ತಿದ್ದಾನೆ. another man of God called Titus who was sent to Dalmatia. ಮತ್ತು ದಲ್ಮೇತ್ಯಕ್ಕೂ ಕಳುಹಿಸಲ್ಪಟ್ಟಿರುವಂತ ತೀತನನ್ನು ಜ್ಞಾಪಕ ಮಾಡಿಕೊಳ್ಳುತ್ತಿದ್ದಾನೆ. In the book of Acts we know what is Galatia, or the region and the district of Galatia. ಅಪೊಸ್ತಲರ ಕೃತ್ಯದಲ್ಲಿ ಗಲಾತ್ಯ ಎನ್ನುವಂತ ಪ್ರಾಂತ ಅದು ಯಾವುದು ಎಂಬುದಾಗಿ ನಾವು ನೋಡ್ತೇವೆ. Paul ministered in Galatia. ಪೌಲನು ಗಲಾತ್ಯದಲ್ಲಿ ಸೇವೆ ಮಾಡಿದನು. Luke was with him and Timothy was with him. ಆ ಸಂದರ್ಭದಲ್ಲಿ ಲೂಕನು ಮತ್ತು ತಿಮೊಥೆಯನು ಪೌಲನೊಟ್ಟಿಗಿದ್ದರು. And later he wrote an epistle to Galatia. ಅದಾದ್ಮೇಲೆ ಗಲಾತ್ಯ ಸಭೆಗೆ ಒಂದು ಪತ್ರಿಕೆಯನ್ನು ಸಹ ಬರೆದನು. When there were some problems in Galatia, Titus also was sent to Galatia. ಗಲಾತ್ಯದಲ್ಲಿ ಸಮಸ್ಯೆಗಳು ಉಂಟಾದ ಸಂದರ್ಭದಲ್ಲಿ But now Crescens has been sent to Galatia. ತೀತನನ್ನು ಕಳಿಸಿಕೊಟ್ಟಿದ್ದನು. ಆದ್ರೆ ಕೊನೆಯದಾಗಿ ಕ್ರೆಸ್ಕನನ್ನು ಕಳಿಸ್ತಾ ಇದ್ದಾನೆ. And Titus, he was not sent to Galatia now, but he was sent to Dalmatia, which is known as modern Yugoslavia. ಅದಾದ ಮೇಲೆ ತೀತನನ್ನ ದಲ್ಮ್ಯಾತ್ಯಕ್ಕೆ ಕಳಿಸಿಕೊಡ್ತಿದ್ದಾನೆ. ಅಂದ್ರೆ ಈಗ ಯುಗೋಸ್ಲೋವಿಯಾ ಎಂಬುವಂತ ಹೆಸರುಳ್ಳಂತ ಸ್ಥಳಕ್ಕೆ. Crescens and Titus, they did not depart from faith. ಕ್ರೆಸ್ಕನು ಮತ್ತು ತೀತನು ಇವರು ನಂಬಿಕೆಯನ್ನ ಬಿಟ್ಟು ಹೋಗಿರುವಂತವರಲ್ಲ. They did not depart from fellowship. ಅವ್ರ ಅನ್ಯೋನ್ಯತೆಯನ್ನ ಕಳ್ಕೊಂಡಂತವರಲ್ಲ. They did not depart from truth. ಸತ್ಯವನ್ನ ಬಿಟ್ಟಂತವರಲ್ಲ. But they were sent on mission. They had a mission and therefore they were ready to be sent there and they fulfilled their ministry. ಅವ್ರಿಗೆ ಒಂದು ದರ್ಶನ ಇತ್ತು, ಒಂದು ಸೇವೆ ಇತ್ತು, ಅದನ್ನು ನೆರವೇರಿಸಲಿಕ್ಕೋಸ್ಕರವಾಗಿ ಕಳಿಸಲ್ಪಟ್ಟಂತವರು. We may not be like Peter and John. ನಾವು ಪೇತ್ರ ಮತ್ತು ಯೋಹನ ರೀತಿಯಲ್ಲಿ ದೊಡ್ಡ ಅಪೊಸ್ತಲರ ಒಂದು ಸ್ಥಾನವನ್ನು ನಾವು ಹೊಂದದೇ ಇರಬಹುದು. We may not be like Paul and Barnabas. ಅಥವಾ ಪೌಲನು ಮತ್ತು ಬರಮ ರೀತಿಯಾಗಿರುವಂತಹ ದೊಡ್ಡ ವ್ಯಕ್ತಿಗಳು ಆಗಿಲ್ಲದೆ ಇರಬಹುದು. We may not be like Paul and Silas also. ಪೌಲ ಮತ್ತು ಸೀಲನ ರೀತಿಯಲ್ಲಿರುವಂತವರು ಅಲ್ಲದೆ ಇರಬಹುದು. But we can be like a Crescens or a Titus. ಆದ್ರೆ ಕ್ರಿಸ್ಕನ ಅಥವಾ ತೀತನ ರೀತಿಯಲ್ಲಿರುವಂತಹ ವ್ಯಕ್ತಿಗಳಾಗಿರಬಹುದು. One who can go to Galatia or Dalmatia wherever there is need. ಅಂದ್ರೆ ಗಲಾಷಿಯಾ ಅಥವಾ ದಲ್ಮೇಷಿಯಾ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಹೋಗಿ ಸೇವೆ ಮಾಡುವಂತಹ ವ್ಯಕ್ತಿಗಳು ನಾವಾಗಿರಬೇಕು. Young men, servants of God, who are willing to go and serve the Lord Jesus Christ wherever there is need. ಯವನಸ್ಥರು ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಸೇವೆಗೋಸ್ಕರವಾಗಿ ಹೋಗಲಿಕ್ಕೆ ಸಿದ್ಧರಾಗಿರಬೇಕು. We need to grow in fellowship of our local assembly. ಆ ಸ್ಥಳೀಯ ಸಭೆಯಲ್ಲಿ ಬೆಳೆಯಬೇಕು. But having been diligent in the work of the house of God, we should be ready to go to any area to serve him. ಬೆಳೆಯುತ್ತಾ ಅದೇ ರೀತಿಯಲ್ಲಿ ಅವಶ್ಯಕತೆ ಇರುವಂತಹ ಸ್ಥಳಕ್ಕೆ ಹೋಗುವಂತ ಒಂದು ಸ್ಥಿತಿಗೆ ನಾವು ಬರಬೇಕು. So this is another prayer, Crescens and Titus. ಅದರಿಂದ ಇಲ್ಲಿ ಕ್ರೆಸ್ಕ ಮತ್ತು ತೀತ ಎಂಬುವಂತ ಒಂದು ಜೊತೆಯನ್ನ, one had been sent to Galatia and the other to Dalmatia. ಗಲಾತ್ಯಕ್ಕೆ ಮತ್ತು ದಲ್ಮ್ಯಾತ್ಯಕ್ಕೂ ಕಳಿಸಲ್ಪಟ್ಟಿರುವಂತಹ ಒಂದು ಜೊತೆಯನ್ನು ನಾವು ನೋಡ್ತಾ ಇದ್ದೇವೆ. We'll come to think of another pair, third pair now. ಈಗ ಇನ್ನೊಂದು ಜೊತೆ ನಾವು ನೋಡೋಣ. Chapter 4 and verse 11. 11ನೇ ಒಂದು ವಚನದಲ್ಲಿ ನೋಡ್ತೇವೆ. The same text. Only Luke is with me. Get Mark and bring him with you, for he is useful to me for ministry. ಲೂಕನು ಮಾತ್ರ ನನ್ನ ಜೊತೆಯಲ್ಲಿದ್ದಾನೆ, ಮಾರ್ಕನನ್ನ ಸಂಗಡ ಕರ್ಕೊಂಡು ಬಾ, ಅವನು ನನಗೆ ಸೇವೆಗಾಗಿ ಉಪಯುಕ್ತವಾಗಿದ್ದಾನೆ. Yeah, this is a lovely pair. A pair of Luke and Mark. ಈ ಲೂಕ ಮತ್ತು ಮಾರ್ಕ ಎನ್ನುವಂತ ವ್ಯಕ್ತಿಗಳನ್ನು ಇಲ್ಲಿ ಜೊತೆಯನ್ನು ನೋಡ್ತಾ ಇದ್ದೇವೆ. This being the last epistle, Paul is acknowledging the fellowship and the company of Dr. Luke with him. ಇಲ್ಲಿ ವೈದ್ಯಕೀಯ ವೃತ್ತಿಯಲ್ಲಿದ್ದಂತಹ ಡಾಕ್ಟರ್ ಕುರಿತಾಗಿ ಕೂಡ ಅದನ್ನು ಪ್ರಸ್ತಾಪಿಸ್ತಾ ಇದ್ದಾನೆ. He was a medical doctor himself. ಲೂಕನು ಒಬ್ಬ ವೈದ್ಯಕೀಯ ವ್ಯಕ್ತಿ. He was an evangelist. ಆತನು ಸುವಾರ್ತಿಕನು. He was a writer, good writer. ಆತನು ಬರಹಗಾರನು. He was a gospel writer. ಆತನು ಸುವಾರ್ತೆಯನ್ನು ಬರೆದಿರುವಂತವನು. There was the gospel of Matthew, the gospel of Mark, the gospel of John, but the gospel of Luke excels all. ಆದ್ರೆ ಈ ಮತ್ತಾಯ, ಮಾರ್ಕ್ ಮತ್ತು ಯೋಹಾನನ ಸುವಾರ್ತೆಗಳಲ್ಲಿ ಜೋಡಿಸುವಾಗ
ಲೂಕನ ಸುವಾರ್ತೆಯು ಅದು ಸ್ವಲ್ಪ ವಿವರವಾಗಿರುವಂತ ಒಂದು ಸುವಾರ್ತೆ ಆಗಿದೆ. Right. He knows how to write things or history accurately. ಆತನು ಕ್ರಮಬದ್ಧವಾಗಿ ಐತಿಹಾಸಿಕ ರೀತಿಯಲ್ಲಿ ಆತನು ಕ್ರಿಸ್ತನ ಜೀವಿತವನ್ನ ಆತನು ವಿವರಿಸುತ್ತಾನೆ. So historical, and he was also very reliable in his writings. ಆ ರೀತಿಯಾಗಿ ಆತನು ಕ್ರಮಬದ್ಧವಾಗಿ ಬರೆಯುವಂತ ಒಬ್ಬ ಒಳ್ಳೆಯ ಬರಹಗಾರನು ಲೂಕನು. All that he wrote was accurate. ಆತನ ಬರೆದಿರುವಂತದ್ದು ಕೂಡ ಅದು ತುಂಬಾ ಅಕ್ಯುರೇಟ್ ಆಗಿತ್ತು. We know that Luke joined Paul on the way of going to Europe or Macedonia. ಪೌಲನು ಮೆಸೆದೋನಿಯಕ್ಕೆ ಹೋಗುವಂತ ಸಂದರ್ಭದಲ್ಲಿ ಲೂಕನು ಪೌಲನೊಟ್ಟಿಗೆ ಸೇವೆಗೋಸ್ಕರವಾಗಿ ಆತನು ಜೊತೆಗೆ ಹೊರಟು ಹೋದನು. Gospel was going from Asia to Europe according to Acts chapter 16. ಅಪೊಸ್ತಲರ ಕೃತ್ಯ 16ನೇ ನೋಡ್ತೇವೆ. From Asia, gospel went to Europe. ಏಷ್ಯಾ ಖಂಡದಿಂದ ಐರೋಪ್ಯ ಖಂಡಕ್ಕೆ ಸುವಾರ್ತೆ ಹೊರಟು ಹೋಗ್ತಾ ಇತ್ತು. In the world there is a misconception that gospel came from Europe to Asia. That is wrong. ಈಗ ಹೇಳ್ತಾರೆ ಈ ಕ್ರಿಶ್ಚಿಯಾನಿಟಿ ಅನ್ನುವಂಥದ್ದು ಸುವಾರ್ತೆ ಅನ್ನುವಂಥದ್ದು ಅದು ಪಾಶ್ಚಾತ್ಯ ದೇಶದಿಂದ ಬಂದಿದೆ ಎಂಬುದಾಗಿ. ಅಲ್ಲ, from Asia gospel had gone to Europe. ಸುವಾರ್ತೆ ಅನ್ನುವಂಥದ್ದು ಏಷ್ಯಾ ಖಂಡದಿಂದ ಐರೋಪ್ಯ ಮತ್ತು ಪಾಶ್ಚಾತ್ಯ ದೇಶಕ್ಕೆ ಹೊರಟು ಹೋಯಿತು. That time we read about Luke joining Paul. ಅಂತ ಒಂದು ಸಂದರ್ಭದಲ್ಲಿ ಲೂಕನು ಪೌಲನಿಗೆ ಜೊತೆಯಾದನು. From that moment on until his last moments we read that Luke was with him. ಆ ಕ್ಷಣದಿಂದ ಹಿಡಿದು ಪೌಲನ ಕೊನೆಯ ದಿನದವರೆಗೆ ಲೂಕನು ಪೌಲನ ಜೊತೆಯಲ್ಲಿಯೇ ಇದ್ದನು. He was a very faithful companion. ಒಬ್ಬ ನಂಬಿಕಸ್ಥನಾಗಿರುವಂತ ಜೊತೆಗಾರನಾಗಿದ್ದನು. He was of great help to Paul. ಪೌಲನಿಗೆ ತುಂಬಾ ಸಹಾಯಕನಾಗಿದ್ದನು. Not only in spiritual matters but also as a medical doctor he was of good practical help. ಅದು ಆತ್ಮಿಕವಾಗಿ ಮಾತ್ರವೇ ಅಲ್ಲ, ಆತನು ಒಬ್ಬ ವೈದ್ಯಕೀಯ ವ್ಯಕ್ತಿಯಾಗಿದ್ದುಕೊಂಡು ಪೌಲನಿಗೆ ಒಂದು ಪರ್ಸನಲ್ ಡಾಕ್ಟರ್ ರೀತಿಯಲ್ಲಿ ಕೂಡ ಆತ ಇದ್ದನು. And we read about another young man called John Marcus. ಮತ್ತೆ ಇನ್ನೊಬ್ಬ ವ್ಯಕ್ತಿಯನ್ನು ಕುರಿತು ನೋಡ್ತೇವೆ, ಜಾನ್ ಮಾರ್ಕ್ ಎಂಬುದಾಗಿ. Paul wants to see Timothy before his departure and he asked Timothy to bring John Mark along with him. ಪೌಲನು ತಿಮೋಥೆಯನಿಗೆ ಬರೆಯುತ್ತಾ ನೀನು ಬೇಗನೆ ಬಾ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಬರಬೇಕಾದ್ರೆ ಮತ್ತೆ ಮಾರ್ಕನನ್ನ ಕರ್ಕೊಂಡು ಬಾ ಅಂತ ಹೇಳ್ತಿದ್ದಾನೆ. Why? Because he is profitable for ministry. That's what he says. ಯಾತಕ್ಕೋಸ್ಕರ ಕರ್ಕೊಂಡ್ ಬರ್ಬೇಕಪ್ಪ ಅಂತಂದ್ರೆ ಸೇವೆಗೆ ಅವರು ಉಪಯುಕ್ತರಾಗಿದ್ದಾರೆ. So there was a pair, Crescens and Titus, who were sent on a mission. We have noted down earlier. ಕ್ರೇಸ್ಕನು ಮತ್ತು ತೀತನು ಸೇವೆಗೋಸ್ಕರವಾಗಿ ಕಳಿಸಲ್ಪಟ್ಟಂತವರು. Now we notice another pair, very profitable ministry. ಆದ್ರೆ ಇನ್ನೊಂದು ಜೊತೆ ನೋಡ್ತಾ ಇದ್ದೇವೆ, ಮಾರ್ಕ ಮತ್ತೆ ಲೂಕನ್ ಎಂಬುದಾಗಿ. ಇವರು ಸೇವೆಯಲ್ಲಿ ಉಪಯುಕ್ತವಾಗಿರುವಂತವರು. John Mark was one who left Paul and Barnabas at one time. ಒಂದು ಕಾಲದಲ್ಲಿ ಈ ಮಾರ್ಕನು ಪೌಲನನ್ನ ಮತ್ತು ಬರ್ನಬನನ್ನ ಬಿಟ್ಟು ಹೋದಂತವನು. But that was the only time he left them. ಒಂದ್ಸತಿ ಅದನ್ನ ಬಿಟ್ಟು ಹೋದ. He was a backslider. ಅಂದ್ರೆ ಹಿಂಜಾರಿರುವಂತ ವ್ಯಕ್ತಿ ಆಗಿದ್ದನು. We don't mean to say he committed sin. ಅಂದ್ರೆ ಪಾಪ ಮಾಡಿರುವಂತ ವ್ಯಕ್ತಿ ಅಲ್ಲ. But he was afraid of the perils of or suffering in ministry and therefore without telling them he left them. ಅಂದ್ರೆ ಸೇವೆಯಲ್ಲಿ ಬರುವಂತ ಕಷ್ಟಗಳನ್ನ ಆತನು ನೋಡಿ ಅದರಿಂದ ತಪ್ಪಿಸಿಕೊಳ್ಳಿಕ್ಕೋಸ್ಕರವಾಗಿ ಸ್ವಲ್ಪ ಸಮಯ ಪೌಲನನ್ನು ಬಿಟ್ಟು ಹೋದಂತ ವ್ಯಕ್ತಿ ಮಾರ್ಕನಾಗಿದ್ದನು. But in the fellowship of Barnabas, an experienced brother who encouraged him and restored him, John Marcus proved himself to be a faithful minister. ಆದ್ರೆ ಬಾರ್ನಬ ಎನ್ನುವಂತವನು ಏನಂತ ಬರೋದಂತಂದ್ರೆ ಈ ಬಿಟ್ಟು ಹೋಗಿರುವಂತ ಮಾರ್ಕನನ್ನ ತಿರುಗಿ ಆತನ ಪ್ರೋತ್ಸಾಹಿಸಿ ಆತನ ಸೇವೆಗೆ ಮತ್ತೆ ಕರ್ಕೊಂಡು ಬಂದನು. And it pleased the Spirit of God to use these two people, both Mark and Luke, to pen a gospel each. ಇಂತಹ ವ್ಯಕ್ತಿಗಳಾಗಿರುವಂತ ಲೂಕನನ್ನು ಮತ್ತು ಮಾರ್ಕನನ್ನು ದೇವರು ಉಪಯೋಗಿಸಿಕೊಂಡು ಎರಡು ಸುವಾರ್ತೆಗಳು, ಮಾರ್ಕನ ಸುವಾರ್ತೆ ಮತ್ತು ಲೂಕನ ಬರೆದ ಸುವಾರ್ತೆಯನ್ನು ಬರೀಲಿಕ್ಕೋಸ್ಕರವಾಗಿ ಉಪಯೋಗಿಸಿಕೊಂಡನು. Timothy, I long to see you. Do all your diligence to come speedily unto me. But when you come, you don't come alone. You bring John Mark. ತಿಮೋಥೆಯನೇ,
ನಿನ್ನನ್ನು ನೋಡ್ಬೇಕೆಂಬುದಾಗಿ ನನಗೆ ಆಸೆ ಉಂಟು, ಅತಿ ಬೇಗನೆ ಬಾ, ಆದ್ರೆ ನೀನು ಬರ್ಬೇಕಾದ್ರೆ ಮಾರ್ಕನನ್ನು ಕರ್ಕೊಂಡು ಬಾ. It means that he wants to make use of the ministry of Marcus along with the ministry of Luke in his last days. ಅಂದ್ರೆ ಕೊನೆಯ ದಿನಗಳಲ್ಲಿ ಲೂಕನ ಮತ್ತು ಮಾರ್ಕನ ಸೇವೆಯನ್ನ ಅದನ್ನು ಪಡ್ಕೊಳ್ಳಿಕ್ಕೋಸ್ಕರವಾಗಿ ಪೌಲನು ಆತುರಿತಿರುವಂತದ್ದನ್ನು ನೋಡುತ್ತೇವೆ. We'll move on to other page. ಇನ್ನೊಂದು ಜೊತೆಯನ್ನು ನೋಡ್ರಿ. We'll come to verse 12 now. 12ನೇ ವಚನಕ್ಕೆ ಬರೋಣ. Verse 12 and 13 we read about two people there. ಅಲ್ಲಿ 12 ಮತ್ತು 13ನೇ ವಚನದಲ್ಲಿ ಇಬ್ಬರು ವ್ಯಕ್ತಿಗಳನ್ನು ನೋಡುತ್ತೇವೆ. Number one, Tychicus. ತುಕೀಕನು, he was sent to Ephesus. ಆತನು ಎಫೆಸಕ್ಕೆ ಕಳುಹಿಸಲ್ಪಟ್ಟನು. And then Carpus. ಕಾರ್ಪನು. Yeah, he is mentioning the name of Carpus in Troas. ಆ ತ್ರೋವದಲ್ಲಿರುವಂತ ಕಾರ್ಪನು. He was a believer of Troas. ಅಂದ್ರೆ ತ್ರೋವದಲ್ಲಿರುವಂತ ಒಬ್ಬ ವಿಶ್ವಾಸಿ ಆಗಿರುವಂತ ಕಾರ್ಪನು. Yeah, when you come, you need to bring the cloak that I have left at Carpus, he says. ಅದನ್ನ ಹೇಳ್ತಾ ಇದ್ದಾನೆ ತಿಮೋಥೆಯನಿಗೆ, ನೀನು ಬರಬೇಕಾದ್ರೆ ಕಾರ್ಪನ ಬಳಿಯಲ್ಲಿ ಬಿಟ್ಟು ಬಂದಂತ ಮೇಲಂಗಿಯನ್ನ, ಪುಸ್ತಕಗಳನ್ನ, ಚರ್ಮದ ಕಾಗದಗಳನ್ನ ತೆಗೆದುಕೊಂಡು ಬಾ. Yeah, he mentions three things there. ಇಲ್ಲಿ 3 ಸಂಗತಿಗಳು ನೋಡ್ತಾ ಇದ್ದೇವೆ. The cloak I left with Carpus. ಮೇಲಂಗಿಯನ್ನ ಕಾರ್ಪನ ಬಳಿಯಲ್ಲಿ The ಬಿಟ್ಟಿದ್ದೇನೆ. books and the parchments I have left with Carpus. ಪುಸ್ತಕ ಮತ್ತು ಚರ್ಮದ ಕಾಗದವನ್ನ ಕಾರ್ಪನ ಬಳಿಯಲ್ಲಿ ಬಿಟ್ಟು ಬಂದಿದ್ದೇನೆ. Even in the last days of his ministry, Paul wants to have them, the books and the parchments. ಈ ಪೌಲನ ಕೊನೆಯ ದಿನದಲ್ಲಿ ಕೂಡ ಆತನಿಗೆ ಆಸೆ ಏನಪ್ಪಾ ಅಂತಂದ್ರೆ, ಬಿಟ್ಟು ಬಂದಂತ ಪುಸ್ತಕಗಳು ಮತ್ತು ಚರ್ಮದ ಕಾಗದಗಳನ್ನ ಆತನು ಹೊಂದಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದಾನೆ. Where did he keep them? ಅವನು ಎಲ್ಲಿ ಬಿಟ್ಟಿದ್ದಾನೆ? He kept them with Carpus, a believer called Carpus, in a place called Troas. ತ್ರೋವದಲ್ಲಿರುವಂತ ಕಾರ್ಪನ ಬಳಿಯಲ್ಲಿ ಅವನ್ನ ಬಿಟ್ಟು ಬಂದಿದ್ದಾನೆ. Troas was a place where Paul and his fellow workers stayed for a week, 7 days. ತ್ರೋವದಲ್ಲಿ ಒಂದು ವಾರ ಪೌಲನಿದ್ದು ಸೇವೆ ಮಾಡಿರುವಂತ ಒಂದು ಸ್ಥಳವಾಗಿತ್ತು. They must have stayed from Monday to Saturday. ಒಂದು ವೇಳೆ ಸೋಮವಾರದಿಂದ ಶನಿವಾರದವರೆಗೆ. You may ask me, how can you say that? ಯಾವ ರೀತಿ ಹೇಳ್ತೀರಿ? Because they stayed for 7 days. They did not break bread. Only on the Lord's Day, Sunday, they broke bread in Troas. ಆ ಕೊನೆಯ ಭಾನುವಾರದಲ್ಲಿ ಮಾತ್ರವೇ ಅವರು ರೊಟ್ಟಿ ಆರಾಧನೆಯಲ್ಲಿ ಪಾಲ್ ತಗೊಂಡಿರುವಂತದನ್ನ ನಾವು ನೋಡುತ್ತೇವೆ. So Troas was a place well known for ministry of Paul. ಕರ್ಪನ ಸೇವೆ ಎನ್ನುವಂಥದ್ದು ತ್ರೋವದಲ್ಲಿ ಚೆನ್ನಾಗಿ ನಡೆಯುತ್ತಾ ಇತ್ತು. He was giving them teaching ministry for a week, 7 days. ಒಂದು ವಾರ ಬೋಧನಾ ಕೂಟವನ್ನ ನಡೆಸಿ, And on the first day, that is the 7th day, Sunday, they broke bread. ಮೊದಲನೇ ದಿನವಾಗಿರುವಂತ ಆ ಭಾನುವಾರದಂದು ಅವರು ಕರ್ತನ ಮೇಜಿನಲ್ಲಿ ಪಾಲ್ ತಕೊಂಡರು. Of course, that was the only occasion when Paul spoke long at the breaking of bread meeting. ಆ ಪೌಲನು ಈ ಒಂದು ರೊಟ್ಟಿ ಆರಾಧನೆ ಕ್ರಮದಲ್ಲಿ ಆ ಆದೇಶದ ಮೇಲೆ ಪೌಲನು ಅತ್ಯಂತ ಉದ್ದವಾಗಿರುವಂತಹ ಒಂದು ಪ್ರಸಂಗವನ್ನು ಅಲ್ಲಿ ಮಾಡಿದನು ತ್ರೋವದಲ್ಲಿ. Why did he speak long? ಯಾತಕ್ಕೆ ಆತನು ಉದ್ದವಾಗಿರುವಂತಹ ಪ್ರಸಂಗವನ್ನು ಮಾಡಿದನು? He was leaving them the next day. Therefore, whatever he wanted to tell them, he told them. ಯಾಕಂದ್ರೆ ಮಾರನೇ ಸಹ ಆತನು ಬಿಟ್ಟು ಹೋಗ್ಬೇಕಾಗಿ ಬಂತು. ಅದನ್ನು ಏನೆಲ್ಲ ಹೇಳಬೇಕು ಅದನ್ನೆಲ್ಲವೂ ಹೇಳಿದನು. In Troas, we know many believers according to the record of Acts. ಅಪೊಸ್ತಲರ ಕೃತ್ಯದಲ್ಲಿ ಇದನ್ನ ನೋಡ್ತೇವೆ. One was Tychicus, a young man. ಐತಿಕನೆಂಬುವಂತ ಯವನಸ್ಥನು. But here we read about Carpus. He was carefully preserving the books, the cloak, and the parchments that Paul had left with him. ಆದ್ರೆ ಕಾರ್ಪದಲ್ಲಿ ಈ ಕಾರ್ಪನದಲ್ಲಿ ಏನ್ ಮಾಡ್ತಾ ಇದ್ದಾನೆ? ಪೌಲನ ಮೇಲಂಗಿ, ಪುಸ್ತಕ ಮತ್ತು ಚರ್ಮದ ಕಾಗದಗಳನ್ನ ಆತನು ತನ್ನ ತೋಟೆಯಲ್ಲಿ ಎತ್ತುಕೊಂಡಿರುವಂತ ವ್ಯಕ್ತಿ ಆಗಿದ್ದಾನೆ. Then we read about Tychicus also in other epistles. Tychicus. ತುಕೀಕನ ಕುರಿತಾಗಿ ಬೇರೆ ಒಂದು ಪತ್ರಿಕೆ ನೋಡ್ತೇವೆ. Paul was using him to pen down whatever he dictates. ಈ ತುಕೀಕನ ಕೆಲಸ ಏನಾಗುತ್ತೆ ಅಂತಂದ್ರೆ, ಪೌಲನು ಏನೆಲ್ಲ ಹೇಳ್ತಾರೋ ಅದನ್ನೆಲ್ಲ ಕೂಡ ಬರೆಯುತ್ತಾ ಇದ್ದನು. For example, the epistle to Ephesians or epistle to Colossians, it was not written by Paul, handwritten. ಅಂದ್ರೆ ಎಫೆಸ ಬರೆದ ಪತ್ರಿಕೆ ಮತ್ತು ಕೊಲಾಸೆ ಬರೆದ ಪತ್ರಿಕೆ ಪೌಲನು ತನ್ನ ಸ್ವಂತ ಕೈಯಿಂದ ಬರೆದಿರುವಂತದ್ದಲ್ಲ.
Many other epistles were written by Tychicus. He was a scribe. ಅನೇಕ ಪತ್ರಿಕೆಗಳನ್ನ ಪೌಲನು ಡಿಕ್ಟೇಟ್ ಮಾಡುವ ಸಂದರ್ಭದಲ್ಲಿ ತುಕಿಕನು ಬರೆಯುತ್ತಾ ಇದ್ದನು. So he was helpful in writing down the word of God, and he was also helpful in carrying that letter to that particular place, whether it is Ephesus or Colossae. ಈ ತುಕಿಕನು ಏನ್ ಮಾಡ್ತಾ ಇದ್ದನು, ಪೌಲನ ಪತ್ರಿಕೆಗಳನ್ನು ಬರೆಯುವಂತದ್ದು ಮಾತ್ರವಲ್ಲದೆ ಪತ್ರಿಕೆಯನ್ನು ಬರೆದ ಮೇಲೆ ಆ ಪತ್ರಿಕೆಯನ್ನು ಆ ಒಂದು ಸ್ಥಳಕ್ಕೆ ಹೋಗಿ ತಲುಪಿಸಿ ಬರುತ್ತಾ ಇದ್ದನು. This is a pair of relievers, those who can relieve, those who can bring some relief in ministry. ಅಂದ್ರೆ ಈ ತುಕೀಕನು ಮತ್ತು ಕರ್ಪ ಇವರಿಬ್ಬರು ಕೂಡ ಪೌಲನ ಸೇವೆಯಲ್ಲಿ ಪೌಲನಿಗೆ ಎಷ್ಟು ಸಹಾಯ ಮಾಡುತ್ತಿದ್ದಾರೆ ಅಂತಂದ್ರೆ ಇವರ ಸಹಾಯದ ಮುಖಾಂತರವಾಗಿ ಪೌಲನು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿಕ್ಕೆ ಸಾಧ್ಯವಾಗುತ್ತಾ ಇತ್ತು. I will move on, dear brothers and sisters. ಇನ್ನು ಮುಂದಿನ ಒಂದು ಜೊತೆಯನ್ನು ನೋಡ್ರಿ. Paul is thinking of meeting Timothy if it is possible. ಪೌಲನು ತಿಮೋಥೆಯನ್ನು ಬೆಟ್ಟಲಿಗೆ ಎದುರು ನೋಡ್ತಾ ಇದ್ದಾನೆ. But in the last verses of this chapter, ಕೊನೆಯ ವಚನಗಳಲ್ಲಿ ನಾವು ಗಮನಿಸುವಂತ ಮಾತು, he makes mention of two more pairs here. ಇಲ್ಲಿ ಇನ್ನೆರಡು ಜೊತೆಗಳನ್ನು ನೋಡ್ತಾ ಇದ್ದೇವೆ. Chapter 4 and verse 19. 19ನೇ ವಚನದಲ್ಲಿ 4ನೇ ಅಧ್ಯಾಯ, greet Prisca and Aquila. ಅಕ್ವಿಲಾ ಮತ್ತು ಪ್ರಿಸ್ಕಳಿಗೆ ವಂದನೆ ಹೇಳು. Prisca and Aquila. ಪ್ರಿಸ್ಕಳು ಮತ್ತು ಅಕ್ವಿಲಳು. We read about them in many other epistles. ಅವರ ಕುರಿತಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ಪತ್ರಿಕೆಗಳನ್ನು ನೋಡ್ತೇವೆ. They were simply tent makers. ಅವರು ಕೇವಲ ಟೆಂಟ್ ಅನ್ನ ಮಾಡುವಂತವರು. They were not known as Bible teachers, or they were not known as elders of any assembly. ಅವರೇ ಒಂದು ಸಭೆಯ ಹಿರಿಯರಾಗಿಯೋ ಅಥವಾ ಸಭೆಯಲ್ಲಿ ಬೋಧಕರಾಗಿಯೋ ಅವರು ಕಂಡು ಬರುತ್ತಿಲ್ಲ. But wherever they go, they are able to see planting of an assembly. ಆದ್ರೆ ಪ್ರಿಸ್ಕಳು ಮತ್ತು ಅಕ್ವಿಲಳು ಅವ್ರು ಎಲ್ಲಿ ಹೋಗ್ತಾರೋ ಅಲ್ಲಿ ಅವರ ಮನೆಯಲ್ಲಿಯೇ ಒಂದು ಸಭೆ ಎನ್ನುವಂಥದ್ದು ಪ್ರಾರಂಭ ಮಾಡ್ತಾ ಇದ್ದಾರೆ. Theirs was an open home. ಅವರ ಮನೆ ತೆರೆಯಲ್ಪಟ್ಟಂತ ಒಂದು ಮನೆಯಾಗಿತ್ತು. They were extending hospitality. ಅವರು ಪರಿಚರ್ಯ ಮಾಡುವಂತದ್ರಲ್ಲಿ ಮುಂದೆ ಇರುತ್ತಾ ಇದ್ದರು. And assembly was gathering in their home. ಮತ್ತು ಸಭೆ ಅವರ ಮನೆಯಲ್ಲಿ ಸೇರಿ ಬರುತ್ತಾ ಇತ್ತು. What a privilege. ಅದೆಂತ ಒಂದು ಅದ್ಭುತವಾದ ಕಾರ್ಯ. Husband and wife, they are of one mind and they are opening their home for all meetings of the assembly. ಈ ಗಂಡ ಹೆಂಡತಿ ಅಕ್ವಿಲ ಪ್ರಿಸ್ಕಿಲ ಇವರಿಬ್ಬರು ಕೂಡ ಅವ್ರ ಒಮ್ಮನಸ್ಸಿನಿಂದ ಅವರ ಮನೆ ತೆರೆದಿಟ್ಟಂತ ಮನೆ ಮತ್ತು ಸಭೆ ಸೇರಿ ಬರ್ಲಿಕ್ಕೆ ಅನುಕೂಲಕರವಾಗಿರುವಂತಹ ಒಂದು ಮನೆ ಆಗಿತ್ತು. Writing to Romans, Paul speaks of this pair, this couple. ಪೌಲನು ರೋಮರಿಗೆ ಬರೆಯುವಂತಹ ಪತ್ರಿಕೆಯಲ್ಲಿ ಈ ಒಂದು ಜೊತೆಯನ್ನ ಅಥವಾ ಪ್ರಸ್ತಾಪಿಸಿ ಬರೆಯುತ್ತಾನೆ. And he says they are willing to lay down their lives. ಪೌಲ ಹೇಳ್ತಾರೆ ಅವರು ನನಗೋಸ್ಕರವಾಗಿ ತಮ್ಮ ಪ್ರಾಣವನ್ನು ಕೂಡ ಕೊಡ್ಲಿಕ್ಕೆ ಸಿದ್ಧವಾಗಿರುವಂತಹ ಒಂದು ಜೊತೆ ಎಂಬುದಾಗಿ. We need to examine ourselves this morning, dear friends, what sort of pair we belong to. ನಮ್ಮ ಒಂದು ನಂಬಿಕೆ ಅದು ಎಷ್ಟು ಮಟ್ಟಿಗೆ ಇದೆ ಎಂಬುದಾಗಿ ಪರೀಕ್ಷೆ ಮಾಡಿಕೊಳ್ಬೇಕು ಈ ಜೊತೆಗಳನ್ನು ನೋಡುವಾಗ. Are we like Eunice and Lois? ನಾವು ಯುನಿಸೆ ಮತ್ತು ಲೋಯಿ ರೀತಿಯಲ್ಲಿ ಇದ್ದೇವಾ? Are we like John Mark and Luke? ಲೂಕನ ಮತ್ತು ಮಾರ್ಕನ ರೀತಿಯಲ್ಲಿ ನಾವಿದ್ದೇವಾ? Are we like Tychicus and Carpus? ನಾವು ತುಕಿಕನ ಮತ್ತು ಕಪ್ಪರ ರೀತಿಯಲ್ಲಿ ಇದ್ದೇವಾ? Now we are thinking of a couple, Aquila and Priscilla. ಈಗ ಪ್ರಿಸ್ಕಿಲ ಮತ್ತು ಅಕ್ವಿಲ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. Wherever they go, they were simply tent makers, but they were making an assembly there. ಎಲ್ಲೆಲ್ಲಿ ಹೋಗ್ತಾರೋ ಅವರು ದುಡಿಮೆ ಮಾತ್ರ ಮಾಡಿಕೊಳ್ಳುವಂತವರಾಗಿರದೆ ಅವರ ಮನೆಯಲ್ಲಿ ಒಂದು ಸಭೆ ಪ್ರಾರಂಭ ಮಾಡ್ಲಿಕ್ಕೆ ದೇವರು ಅವರನ್ನು ಉಪಯೋಗಿಸಿಕೊಳ್ತಾ ಇದ್ದನು. And for the sake of the gospel and for the sake of the assembly, they were willing to lay down their lives. ಮತ್ತು ಈ ಸೇವೆಗೋಸ್ಕರವಾಗಿ ಅವರ ಪ್ರಾಣವನ್ನು ಕೂಡ ತ್ಯಾಗ ಮಾಡುವಂತಹ ವ್ಯಕ್ತಿಗಳಾಗಿದ್ದರು. We'll move on to another pair here. ಇಲ್ಲಿ ಇನ್ನೊಂದು ಜೊತೆ ನೋಡುತ್ತೇವೆ. Verse 20. 20ನೇ ವಚನದಲ್ಲಿ It speaks of two brothers. ಇಲ್ಲಿ ಇಬ್ಬರು ವ್ಯಕ್ತಿಗಳು ನೋಡ್ತೇವೆ. One was Erastus and the other was Trophimus. ಮೊದಲನೇದವನು ಎರಸ್ತನು, ಎರಡನೇದಾಗಿ ತ್ರೋಫಿಮನು. Who are they? ಯಾರಿವರು? Erastus was a good believer and Trophimus also was a good believer. ಎರಸ್ತನು ಮತ್ತು ತ್ರೋಫಿಮ ಇವರಿಬ್ಬರು ಕೂಡ ಒಳ್ಳೆಯ ವಿಶ್ವಾಸಿಗಳೇ. But Paul speaks of these two, Erastus and Trophimus. Erastus was one who was in charge of the treasury of the assembly. ಎರಸ್ತನು ಆ ಸಭೆಯ ಒಂದು ಹಣಕಾಸಿನ ನೋಡ್ಕೊಳ್ಳುವಂತ ವ್ಯಕ್ತಿ ಆಗಿದ್ದನು. Yeah. And he was extending hospitality
to entire assembly of Corinth. ಕೊರಿಂಥದಲ್ಲಿರುವಂತಹ ಸಭೆಯಲ್ಲಿ ಆತನು ಸೇವೆ ಮಾಡ್ತಾ ಇದ್ದನು. Trophimus was another good minister of the gospel. ಅದೇ ರೀತಿಯಾಗಿ ತ್ರೋಫಿಮನು ಕೂಡ ಒಬ್ಬ ಒಳ್ಳೆ ಸೇವಕರು. But Paul had to say that Erastus could not come and Trophimus also could not come. I had to leave them. One in Miletus and the other in Corinth. ಇಲ್ಲಿ ಪೌಲ್ ಹೇಳ್ತಾ ಇದ್ದಾನೆ, ಎರಸ್ತನು ಮತ್ತು ತ್ರೋಫಿಮನು ಅವ್ರು ನನ್ನ ಬಳಿಗೆ ಬರ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ, ಆದ್ದರಿಂದ ಎರಸ್ತನನ್ನ ಕೊರಿಂಥದಲ್ಲಿ ಬಿಟ್ಟಿದ್ದೇನೆ ಮತ್ತು ತ್ರೋಫಿಮನನ್ನ ಮಿಲೇತದಲ್ಲಿ ಬಿಟ್ಟಿದ್ದೇನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. Right. Why did Paul leave them there? ಯಾತಕ್ಕೆ ಕೊರಿಂಥದಲ್ಲಿ ಮಿಲೇತಿನಲ್ಲಿ ಅವರನ್ನು ಬಿಟ್ಟು ಬಿಟ್ಟನು? And he says because he was sick there. ಇಲ್ಲಿ ನಾವು ನೋಡ್ತೇವೆ ತ್ರೋಫಿಮನು ಅಸೌಖ್ಯವಾದ್ದರಿಂದ. Yeah, we want to exalt the word of God and see, look into the truth, the genuineness of the word of God. ಈ ಒಂದು ವಾಕ್ಯ ಭಾಗದಲ್ಲಿರುವಂತಹ ಒಂದು ಸತ್ಯ ಸಂಗತಿ ನೀವು ಗಮನಿಸಿರಿ. Yeah, gift of healing was not in operation even by those times. ಅಂದ್ರೆ ಪೌಲನ ಕೊನೆಯ ದಿನಗಳಲ್ಲಿ ಈ ಸ್ವಸ್ಥತ ವರ ಎನ್ನುವಂಥದ್ದು ಅದು ನಿಂತು ಹೋಗಿತ್ತು. Yeah, the Spirit of God used Peter and a Paul in their own days, and many people were healed. That was true. ಪ್ರಾರಂಭದಲ್ಲಿ ದೇವರ ಆತ್ಮನು ಪೇತ್ರನನ್ನ ಪೌಲನನ್ನ ಅನೇಕರ ಸ್ವಸ್ಥಪಡಿಸಲಿಕ್ಕೋಸ್ಕರವಾಗಿ ಉಪಯೋಗಿಸಿಕೊಂಡನು, ಅದು ನಿಜವೇ ಆಗಿತ್ತು. But Erastus stayed in Corinth and Trophimus stayed in Miletus. Paul had to leave them simply because they were not healed and they were sick. ಎರಸ್ತನು ಕೊರಿಂಥದಲ್ಲಿಯೂ ತ್ರೋಫಿಮನು ಮಿಲೇತದಲ್ಲಿಯೂ ಉಳ್ಕೊಂಡ್ರು. ಕಾರಣ ಏನಪ್ಪಾ ಅಂತಂದ್ರೆ ಅವರು ಅಸೌಖ್ಯವಾಗಿದ್ದರು, ಅಂದ್ರೆ ಆರೋಗ್ಯವಿರಲಿಲ್ಲ. We are able to pray for many sick people. ನಾವು ಅನೇಕ ಅಸ್ವಸ್ಥರಾಗಿರುವಂತವ್ರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. Is there any guarantee that every sick brother, every sick sister would be healed? ಆದ್ರೆ ನಾವು ಪ್ರಾರ್ಥನೆ ಮಾಡಿದ ಕೂಡಲೇ ಅಸ್ವಸ್ಥರಾಗಿರುವಂತವ್ರೆಲ್ಲರೂ ಕೂಡ ಸ್ವಸ್ಥತೆ ಪಡ್ಕೊಳ್ತಾ ಇದ್ದಾರಾ? No. ಇಲ್ಲ. There is no instant healing. ಯಾಕೆಂತಂದ್ರೆ ಆ ಸ್ವಸ್ಥತಾ ವರ ಎನ್ನುವಂಥದ್ದು ಅದು ಎಲ್ಲ ಸಂದರ್ಭದಲ್ಲಿ ಕಾರ್ಯ ಮಾಡೋದಿಲ್ಲ. There is no guarantee also. ಆ ಒಂದು ಗ್ಯಾರಂಟಿ ಕೂಡ ಇಲ್ಲ. We need to experience an amount of physical suffering or sickness in our bodies. ಯಾಕಂದ್ರೆ ನಮ್ಮ ಶರೀರದಲ್ಲಿ ಒಂದು ಕೊರತೆ ಎನ್ನುವಂಥದ್ದು, ಒಂದು ಸ್ವಸ್ಥತೆ ಅಸ್ವಸ್ಥತೆ ಎನ್ನುವಂಥದ್ದು ಅಥವಾ ಸಂಕಟ ಎನ್ನುವಂಥದ್ದು ಅನುಭವಿಸಬೇಕೆನ್ನುವಂಥದ್ದು ದೇವರ ಚಿತ್ತವಾಗಿದೆ. This pair, Erastus and Trophimus, they were not backsliders. ಎರಸ್ತನು ಮತ್ತು ತ್ರೋಫಿಮನು ಅವರು ಹಿಂದೆ ಹೋಗಿರುವಂತದ್ದ ನಿಮಿತ್ತ ಅವರು ಬರಲಿಲ್ಲ ಎಂಬುದಾಗಿ ಹೇಳ್ತಾ ಇಲ್ಲ. They did not have any love for the present world. ಅಥವಾ ಲೋಕವನ್ನು ಪ್ರೀತಿ ಬಿಟ್ಟು ಹೋದಂತವ್ರು ಅಲ್ಲ. Simply because they were sick, they were not able to come for fellowship or for ministry. That's all. ಆದ್ರೆ ಅಸೌಖ್ಯವಾದದ್ದರಿಂದ ಅವರು ಬರಲಿಕ್ಕೆ ಆಗಲಿಲ್ಲ ಎಂಬುದಾಗಿ ಪೌಲ್ ಹೇಳ್ತಾ ಇದ್ದಾನೆ. Many times as believers we are prone to criticize every believer, not knowing the reason. ಅನೇಕ ಸಂದರ್ಭದಲ್ಲಿ ನಾವು ಕೆಲವು ವಿಶ್ವಾಸಿಗಳನ್ನ ಏನ್ ಮಾಡ್ತೇವೆ, ವಿಮರ್ಶೆ ಮಾಡ್ತೇವೆ ಅವರ ಸತ್ಯ ಸಂಗತಿಯನ್ನ ತಿಳ್ಕೊಳ್ಳಿಕ್ಕಾಗದೆ. We should stop criticizing, but we should try to find out the reason. ಆ ವಿಮರ್ಶೆ ಮಾಡೋದ್ರ ಬದಲು ಏನು ವಿಷಯ ಎಂಬುದಾಗಿ ತಿಳ್ಕೊಳ್ಳುವಂಥದ್ದು ಪ್ರಾಮುಖ್ಯ. We have traced out 6 points from the last verses of chapter 4. ಈ 4ನೇ ಅಧ್ಯಾಯದಲ್ಲಿ 6 ಒಳ್ಳೆಯ ಉತ್ತಮವಾಗಿರುವಂತಹ ಮಾದರಿಕರವಾಗಿರುವಂತಹ ಜೊತೆಯನ್ನು ಕುರಿತು ನಾವು ನೋಡ್ತೇವೆ. We are coming to the last pair that is found in verse 21. ಆದ್ರೆ 7ನೇ ಒಂದು ಜೊತೆ 21ನೇ ವಚನದಲ್ಲಿ ನೋಡ್ತೇವೆ. In verse 9 also he says, be diligent to come unto me. 9ನೇ ವಚನದಲ್ಲಿ ನೋಡ್ತೇವೆ, ನನ್ನ ಬಳಿಗೆ ಬೇಗ ಬರುವುದಕ್ಕೆ ಪ್ರಯತ್ನ ಮಾಡು. Verse 21, 21ನೇ ವಚನ, do your utmost to come before winter. ಚಳಿಗಾಲಕ್ಕೆ ಮುಂಚೆಯೇ ಬರುವುದಕ್ಕೆ ಪ್ರಯತ್ನ ಮಾಡು. Paul is thinking of winter and therefore he wants him to bring the cloak he has left with Carpus. ಅಂದ್ರೆ ಚಳಿಗಾಲದ ಒಂದು ಅವಶ್ಯಕತೆ ತಕ್ಕ ಹಾಗೆ ಬಿಟ್ಟು ಬಂದಂತ ಮೇಲಂಗಿನ ತಕ್ಕೊಂಡು ಬಾ ಎಂಬುದಾಗಿ ಪೌಲನು ತಿಮೋಥೆಯನಿಗೆ ಹೇಳುತ್ತಿದ್ದಾನೆ. So what is the last pair? ಅದರ ಕೊನೆಯ ಒಂದು ಜೊತೆ ಏನು? One who has to come and one who wants to see him. ಅಂದ್ರೆ ಬರಬೇಕೆಂಬುದಾಗಿ ಕೋರಿಕೊಳ್ಳುವಂತವನು ಮತ್ತು ಬಂದ ಮೇಲೆ ನೋಡ್ಲಿಕ್ಕಿರುವಂತವನು ಅಂದ್ರೆ ಪೌಲನು ಮತ್ತು ತಿಮೋಥೆಯನು. That's all. Father and son. ಅಂದ್ರೆ ತಂದೆ ಮತ್ತು ಮಗ. Father wants to see son and son wants to see his father. ಅಂದ್ರೆ ಮಗನಾಗಿರುವಂತ ತಂದೆ ನೋಡ್ಲಿಕ್ಕೆ, ತಂದೆ ಆಗಿರುವಂತ ಮಗ ನೋಡ್ಲಿಕ್ಕೆ ಇಷ್ಟಪಡುವಂತ ಒಂದು ಜೊತೆ.
He was not a legal son. Timothy was not his son, but spiritually he was his son. ತಿಮೋಥೆಯನು ಆತ್ಮಿಕವಾಗಿ ಪೌಲನಿಗೆ ಮಗನಾಗಿದ್ದನು. Timothy learned many lessons from the life of Paul. ತಿಮೋಥೆಯನು ಪೌಲನ ಜೀವಿತದಿಂದ ಅನೇಕ ಸಂಗತಿಗಳನ್ನ ಕಲಿತುಕೊಂಡನು. And he was following the footprints of his father. ಆ ಕಲಿತುಕೊಂಡಂತ ರೀತಿಯಲ್ಲಿಯೇ ತಿಮೋಥೆಯನು ಆತ್ಮಿಕ ತಂದೆ ಆಗಿರುವಂತ ಪೌಲನ ಹೆಜ್ಜೆ ಜಾಡಿನಲ್ಲಿ ನಡೆಯುವಂತ ವ್ಯಕ್ತಿಯಾಗಿದ್ದನು. Timothy was known as a worthy man for the gospel. ತಿಮೋಥೆಯನು ಸುವಾರ್ತೆಗೆ ಯೋಗ್ಯನಾಗಿರುವಂತ ವ್ಯಕ್ತಿಯಾಗಿದ್ದನು. For the extension of the gospel, he served as a son would serve his father. ಯಾವ ರೀತಿಯಾಗಿ ಒಬ್ಬ ಮಗನು ತಂದೆಯನ್ನ ಪ್ರೀತಿಸಬೇಕು, ಸೇವಿಸಬೇಕು, ಹಿಂಬಾಲಿಸಬೇಕು, ಆ ರೀತಿಯಾಗಿ ಹಿಂಬಾಲಿಸುವಂತ ವ್ಯಕ್ತಿಯಾಗಿದ್ದನು. We don't want to take you long, dear friends. ಇನ್ನು ಹೆಚ್ಚಾಗಿ ಸಮಯವನ್ನು ತಗೊಳ್ಳೋದಿಲ್ಲ. But try to trace out these 7 pages from the last verses of chapter 4 of 2 Timothy. ಈ 2 ತಿಮೋಥೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿರುವಂತ ಈ 7 ಜೊತೆಯನ್ನ ನೀವು ಜ್ಞಾಪಕ ಮಾಡಿಕೊಳ್ಳ್ರಿ. We need to be like Eunice and Louis. ನಾವು ಯುನಿಕೆ ಮತ್ತು ಲೂಯಿಯ ರೀತಿಯಲ್ಲಿ ಇರಬೇಕು. We need to be like Christians and Titus who can be sent on mission. ಅದೇ ರೀತಿಯಾಗಿ ಕ್ರಿಸ್ಕನು ಮತ್ತು ತೀತನ ರೀತಿಯಲ್ಲಿ ಇರಬೇಕು. We need to be like Mark and Luke who are profitable in ministry. ಲೂಕ ಮತ್ತು ಮಾರ್ಕನು ಯಾವ ರೀತಿಯಾಗಿ ಸಹಕಾರ ಉಪಯುಕ್ತವಾಗಿದ್ದರು ಆ ರೀತಿಯಾಗಿ ನಾವು ಇರಬೇಕು. We need to be like Erastus and Trophimus. ಮತ್ತು ಅದೇ ರೀತಿಯಾಗಿ ಎರಸ್ತಸ್ ಮತ್ತು ತ್ರೋಫಿಮರ ರೀತಿಯಲ್ಲಿ ನಾವು ಇರಬೇಕು. We need to be like Aquila and Priscilla. ಪ್ರಿಸ್ಕಿಲ ಮತ್ತು ಅಕ್ವಿಲನ ರೀತಿಯಲ್ಲಿ ನಾವು ಇರಬೇಕು. We need to be like Paul and Timothy. ತಿಮೋಥೆ ಮತ್ತು ಪೌಲನ ರೀತಿಯಲ್ಲಿ ನಾವು ಇರಬೇಕು. In whatever capacity we can serve the Lord, in whatever capacity we can please Him, we should be available and let us try to glorify Him through our life and ministry. ದೇವರು ನಮಗೆ ಕೊಟ್ಟಿರುವಂತ ತಲಾಂತಿನ ಮೇರೆಗೆ ನಾವು ನಂಬಿಕಸ್ಥರಾಗಿ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂತ ವ್ಯಕ್ತಿಗಳಾಗಿರಬೇಕು. Let us not neglect any portion of the word of God. ದೇವರ ವಾಕ್ಯವನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಆ ರೀತಿಯಾಗಿ ನಾವು ನಡೆಯಬೇಕು. Continue to uphold us in your ministry, in your prayers, please. ಅದೇ ರೀತಿಯಾಗಿ ಸಹೋದರ ಸೇವೆಯನ್ನು ಕೂಡ ನಿಮ್ಮ ಪ್ರಾರ್ಥನೆ ಜ್ಞಾಪಿಸಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತಾ ಇದ್ದಾರೆ. Thank you once again for the